ಜಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕುಮಾರಿ ಅನುಶ್ರೀ. ಮಹಾನಟಿ ಬ್ರೇಕಿಂಗ್ ನ್ಯೂಸ್. ಟೊಮೆಟೊಗಾಗಿ ಕಿತ್ತಾಟ, 2 ಕೊಲೆ. ಆಂಟಿ ಪ್ರೀತ್ಸೆ ಅಂತ ಹಿಂದೆ ಬಿದ್ದಂತ ಪವನ್, ಮಳೆ ಬಂದಿಲ್ಲ ಅಂತ ಮದುವೆ ಮುಂದೂಡಿರುವಂತಹ ಪ್ರೊಡಕ್ಷನ್ ರಮೇಶ್. ನಲ್ಲಿ ಮುಳ್ಳೆಗಾಗಿ ನಲ್ಲಿ ಹತ್ರ ಭಾರಿ ಕಿತ್ತಾಟ. ಕ್ಷಣ ಸುದ್ದಿಗೋಸ್ಕರ ನೋಡ್ತಾ ಇರಿ ಜಿ ನ್ಯೂಸ್. ಫ್ಲಾಶ್ ನ್ಯೂಸ್. ನಮ್ಮಲ್ಲೇ ಮೊದಲು ಮಹಾನಟಿಯಲ್ಲಿ ಇವತ್ತು ಏನ್ ನಡೆಯುತ್ತೆ ಅಂತ ತಿಳ್ಕೋಬೇಕಾಗಿದೆ. ನಮ್ಮ ಜಡ್ಜಸ್ ಅನ್ನ ಈ ನ್ಯೂಸ್ ಪ್ಯಾನೆಲ್ಗೆ ಈಗ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮನಸ್ಸುಗಳನ್ನ ಕದಿಯುವಂತ ಕಳ್ಳಿ, ಹುಡುಗರ ಮನಸ್ಸಲ್ಲಿ ಹಿಂಡ್ತಿದ್ದಾರೆ ನಿಂಬೆ ಹುಳಿ. ಸ್ವಾಗತಿಸಿ ಮಚ್ಚೆ ಸುಂದರಿ ಬ್ಯೂಟಿಫುಲ್ ನಿಶ್ವಿಕಾ. ಹಾಗೂ ಅವರ ಜೊತೆ ಬರ್ತಿದ್ದಾರೆ ಸೋನಲ್ನ ಇನಿಯಾ, ಮಾಲ್ಡೀವ್ಸ್ ನಲ್ಲಿ ಮಾಡಿದ್ದಾರೆ ಪ್ರಣಯ. ಸ್ವಾಗತಿಸಿ ತರುಣ್ ಸುಧೀರ್. ಹಾಗೂ ಅವರ ಜೊತೆ ನಮ್ಮ ಇವತ್ತಿನ ಪ್ಯಾನಲ್ ಅಲ್ಲಿ ಕುತ್ಕೋತಾ ಇದ್ದಾರೆ ಕೋಟಿ ಪಲ್ಲವಿನ ಕಣ್ಣಲ್ಲೇ ಹಾಡುವಂತ ಮಿಸ್ಟ್ರಿ. ಸ್ವಾಗತಿಸಿ ಚಂದನವನದ ಎತ್ತರದ ನಟಿ, ಕೊಡಗಿನ ಬೆಡಗಿ ಪ್ರೇಮಾ ಮೇಡಮ್ ಅವರನ್ನ. ಹಾಗೇನೆ ನಟನೆಯಲ್ಲಿ ಮಾಣಿಕ್ಯ, ನಿರ್ದೇಶನದಲ್ಲಿ ಚಾಣಕ್ಯ, ಬೆಳ್ಳಿತೆರೆಯ ಭಾವೈಕ್ಯ, ಇವತ್ತಿನ ಚರ್ಚೆಯ ಮಾಸ್ಟರ್ ಮೈಂಡ್. ಸ್ವಾಗತಿಸಿ ಆಪ್ತ ಮಿತ್ರ ರಮೇಶ್ ಅರವಿಂದ್ ಸರ್ ಅವರನ್ನ. ಯಾಕಂದ್ರೆ ಅಭಿಮಾನಿಗಳಿಗೋಸ್ಕರ ನಾವು ನಿಂತು ಉತ್ತರ ಕೊಡಬೇಕಾಗಿ ಕೋರಿಕೆ. ಯಾಕೆ ಇಷ್ಟು ಎತ್ತರ ಇದ್ದೀರಾ ಅಂತ ಹೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ. ನಿಮ್ಮ ಎತ್ತರದ ಗುಟ್ಟು ಏನು ಅಂತ ಕೇಳ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇದು ನಮ್ಮಲ್ಲೇ ಮೊದಲು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇರುವಂತಹ ಡಿಫೆಕ್ಟ್ ನ ತೋರಿಸ್ಕೊಟ್ಟಿದ್ದಾರೆ. ಇಡೀ ರಾಜ್ಯ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಲೇಬೇಕು. ಅಂಡ್ ದ ನೇಷನ್ ವಾಂಟ್ಸ್ ಟು ನೋ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಯಾವಾಗ ಕೇಳಿ ಬರುತ್ತೆ ತರುಣ್ ಅವರೇ? ದಿ ಪ್ಯಾನಲ್ ಆಲ್ಸೋ ವಾಂಟ್ಸ್ ಟು ನೋ. ನಮಗೆ ಯಾವಾಗ ಖುಷಿ ಅನ್ಸುತ್ತೋ ಆವಾಗ ಹೇಳ್ತೀವಿ. ಇಲ್ಲಿ ಒಂದು ವಿಚಾರವನ್ನ ನಾವು ಹೇಳಲೇಬೇಕು. ಮಹಾನಟಿ ಬರ್ಬೇಕಾದ್ರೆ ಅವ್ರು ಸಿಂಗಲ್ ಆಗಿದ್ರು. ಮಹಾನಟಿ ಸೀಸನ್ 2 ಅಲ್ಲಿ ಡಬಲ್ ಆಗಿ ಬಂದಿದ್ದಾರೆ. ಮಹಾನಟಿ 3ಗೆ ಟ್ರಿಬಲ್ ಆಗಿ ಬರ್ತಾರ ಅಂತ ಈಗ ನಮಗೆ ಗೊತ್ತಾಗಬೇಕಾಗಿದೆ. ಪ್ಲೀಸ್ ಹೇಳಿ. ಅದು ಅವ್ರದ್ದು ಡಿಸಿಷನ್ ಇರುತ್ತೆ. ನೆಕ್ಸ್ಟ್ ಇದು ಯಾವ್ದೋ ಒಂದು ಎಪಿಸೋಡ್ ಕರೆಸ್ತೀರಲ್ವಾ? ಹೌದು. ಕರೆಸ್ದಾಗ ನೀವು ಕೇಳಿ. ಒಂದು ಎಪಿಸೋಡ್ ಅಲ್ಲಿ ಸೋನಲ್ ಅವ್ರು ಬಂದೇ ಬರ್ತಾರೆ ಅನ್ನೋದು ಇವಾಗ ಇಲ್ಲಿ ನಮ್ಗೆ ಗೊತ್ತಾಗಿದೆ. ಫ್ಲಾಶ್ ನ್ಯೂಸ್ ಇದು ನಮ್ಮಲ್ಲೇ ಮೊದಲು. ನೋಡಿ, ಪ್ರೋಮೋಗಿಂತ ಮುಂಚೆ ನಾವ್ ಇದನ್ನ ಹೇಳ್ತಾ ಇದೀವಿ. ನಿಶ್ವಿಕಾ ಅವರೇ, ಮತ್ತೆ ನೀವು ಏನ್ ಹಾಕೊಂಬಂದಿದ್ದೀರಾ? ಅಭಿಮಾನಿಗಳು ನಾನ್ ಮುಟ್ಬೇಕಂತ ಕಾಯ್ತಾ ಇದಾರೆ. ನಿಮ್ಮ ಮಚ್ಚೆನ ಮುಟ್ಟದಂತ ಅಭೂಪ ಯಾರಿಲ್ಲ ಸದ್ಯಕ್ಕೆ, ಯಾರು ಇಲ್ಲ. ಅಂಡ್ ನಿಶ್ವಿಕಾ ಅವರೇ, ನಿಮ್ಮ ಪಕ್ಕದಲ್ಲಿ ಒಬ್ರು ಚಿರ ಯುವಕ ರಮೇಶ್ ಅರವಿಂದ್ ಅವರಿದ್ದಾರೆ. ಇದೀಗ ನಮಗೆ ಕೇಳಿ ಬರ್ತಾ ಇರುವಂತ ಒಂದೇ ಪ್ರಶ್ನೆ, ರಮೇಶ್ ಅರವಿಂದ್ ಸರ್ ಅವರ ಬೆಚ್ಚಿ ಬೀಳಿಸುವಂತ ಒಂದು ಸೀಕ್ರೆಟ್. ನಮ್ಮಲ್ಲೇ ಮೊದಲು ಫ್ಲಾಶ್ ನ್ಯೂಸ್. ಈ ಫ್ಲಾಶ್ ನ್ಯೂಸ್ ಅಲ್ಲಿ ಇಡೀ ಪ್ರಪಂಚ ಎದುರು ನೋಡ್ತಾ ಇರುವಂತಹ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ, ರಮೇಶ್ ಅರವಿಂದ್ ಸರ್, ನೀವು ಯಾವ ಡಯಟ್ ನ ಫಾಲೋ ಮಾಡ್ತಾ ಇದ್ದೀರಾ ಇಷ್ಟು ಯಂಗ್ ಆಗಿ ಕಾಣೋದಕ್ಕೆ? ದ ನೇಷನ್ ವಾಂಟ್ಸ್ ಟು ನೋ ಪ್ಲೀಸ್. ಡಾಕ್ಟರ್ ಡಯಟ್, ಡಾಕ್ಟರ್ ಕ್ವಯಟ್. ಯಾರು ಸರ್ ಅವರು? ಡಾಕ್ಟರ್ ಡಯಟ್ ನೀವ್ ಎಷ್ಟು ತಿಂತಾದ್ರೂ 70% ತಿನ್ನಿ ಸಾಕು. ಡಾಕ್ಟರ್ ಕ್ವಯಟ್ ಅಂದ್ರೆ ಅಗತ್ಯ ಇಲ್ಲದೆ ಇದ್ದಾಗ ಮಾತಾಡಬೇಡಿ. ಇದನ್ನ ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ನನಗೆ ಹೇಳ್ದಾಗಿತ್ತು ರಮೇಶ್ ಅರವಿಂದ್ ಸರ್ ಅವರು. ಇದು ನಮ್ಮಲ್ಲೇ ಮೊದಲು, ಇದು ನಿಜವಾಗ್ಲೂ ಬ್ರೇಕಿಂಗ್ ನ್ಯೂಸ್. ಅಂಡ್ ಥ್ಯಾಂಕ್ ಯು ರಮೇಶ್ ಅರವಿಂದ್ ಸರ್. ಇದು ಮಹಾನಟಿಯಲ್ಲಿ ನಡೆದಾದ್ರೂ ಏನು ಅನ್ನೋದನ್ನ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿ ಕೋರಿಕೆ ಸರ್ ಪ್ಲೀಸ್. ಓಕೆ, ಇದು ಆಕ್ಟಿಂಗ್ ಇನ್ ದ ಬಾಕ್ಸ್ ಅಂತ ಒಂದ್ಸಲ ಮಾಡಿ ಜನ ಬಹಳ ಇಷ್ಟಪಟ್ಟಿದ್ರು. ಈಗ ಇದು ನ್ಯೂಸ್ ಚಾನೆಲ್ ಸೆಟ್ ಆಗಿದೆ. ಮುಂದೆ ಇನ್ನೊಂದ್ ಸೆಟ್ ಆಗುತ್ತೆ, ಮತ್ತೊಂದ್ ಸೆಟ್ ಆಗುತ್ತೆ. ಈ ಸೆಟ್ ಅಲ್ಲಿ ಈಗ ಅನುಶ್ರೀ ಅವರು ಇಲ್ಲಿ ಕೂತಿರೋ ತರ ಯಾರೋ ಒಬ್ರು ಬಹಳ ಜನಪ್ರಿಯವಾದ ವ್ಯಕ್ತಿ ಕೂತಿರ್ತಾರೆ. ಆ ವ್ಯಕ್ತಿ ಯಾರು ಅಂತ ನಮ್ಮ ಕಾಂಟೆಸ್ಟೆಂಟ್ಸ್ಗೆ, ಸ್ಪರ್ಧಿಗಳಿಗೆ ಗೊತ್ತಿರೋದಿಲ್ಲ. ಆ ಪಾಪ್ಯುಲರ್ ಸ್ಟಾರ್ ಇವ್ರು ಬೆರಗಾಗದೆ ಅವ್ರನ್ನ ಒಬ್ಬ ಸಹನಟ ಅಥವಾ ಸಹನಟಿ ಅಂತ ಅನ್ಕೊಂಡು ಆ ವ್ಯಕ್ತಿ ನಮ್ಮ ಈ ಕಾಂಟೆಸ್ಟೆಂಟ್ ಆಕ್ಟ್ ಮಾಡಬೇಕು. ಹೇಗೆ ಆಕ್ಟ್ ಮಾಡ್ತಾರೆ ನೋಡೋಣ. ಅಂಡ್ ಥ್ಯಾಂಕ್ಸ್ ಟು ಆಲ್ ದಿ ಇಲ್ಲಿ ಬರುವಂತ ಎಲ್ಲಾ ಸ್ಟಾರ್ಸ್ಗೂ ಈಗಲೇ ಅಡಿಷನಲ್ ಅಡ್ವಾನ್ಸ್ ಥ್ಯಾಂಕ್ಸ್. ಓಕೆ, ಇಲ್ಲಿ ಬರುವಂತಹ ಸ್ಟಾರ್ಗಳನ್ನ ನೋಡಿ ಯಾವುದೇ ರೀತಿ ಫ್ಯಾನ್ ಮೂಮೆಂಟ್, ನರ್ವಸ್ನೆಸ್ ಏನು ಆಗದೆ ಸಹಜವಾಗಿ ಅಭಿನಯಿಸಬೇಕು ಅಂತ ಮಾಸ್ಟರ್ ಮೈಂಡ್ ಅವರು ಹೇಳಿದ್ದಾರೆ. ಈಗ ನಾವೆಲ್ಲರೂ ನ್ಯೂಸ್ ನ ಮುಗಿಸ್ಕೊಂಡು ಎಲ್ಲಾ ಸಂಗತಿಗಳ ನಡುವೆ ನಮ್ಮನ್ನ ಬೆಚ್ಚಿ ಬೀಳಿಸದೇ ಇರುವಂತ ಒಂದು ಕಾರ್ಯಕ್ರಮ ಅಂದ್ರೆ ಅದು ಮಹಾನಟಿ ವೇದಿಕೆ ನಮ್ಗಾಗಿ ಕಾಯ್ತಾ ಇದೆ. ನಾವೆಲ್ಲರೂ ಆ ಕಡೆ ಹೋಗೋಣ. ಥ್ಯಾಂಕ್ ಯು ಕ್ಯಾಮ್ರಾಮನ್ ಶ್ರೀಕಾಂತ್ ಪ್ರಸಾದ್ ಅವರ ಜೊತೆ ಗುಹಾ.
ಬನ್ನಿ ಈ ದೃಶ್ಯ ವೈಭವನ ಎಂಜಾಯ್ ಮಾಡೋಣ, ಶುರು ಮಾಡೋಣ. ಇದು ಮಹಾನಟಿ ಆಕ್ಟ್ ವಿತ್ ಸ್ಟಾರ್. Presents Mahanati Season 2 co-powered by Gold winner Ramraj Mithu Doubles, special partner Jar Gold Savings app, Sparsh Masala, Sudarshan Silks Chickpet ಮತ್ತು ಮಾರತಹಳ್ಳಿ, Gold buying partner White Gold, digital streaming partner ZEE5. ಓಕೆ, ನಾವು ಈಗ ಓಪನಿಂಗ್ ಆಕ್ಟ್ ಏನ್ ಮಾಡಿದ್ವಿ ಅದು ಕೇವಲ ತಮಾಷೆಗೆ ಮಾಡಿರೋದು, ಯಾರ ಮನ್ಸಿಗೂ ನೋವು ಅದಕ್ಕೆ ಮಾಡಿದ್ದಲ್ಲ. ಎಲ್ಲ ನಟಿಯರು ಇವತ್ತು ಒಂದು ವಿಷಯ ಗಮನ ಇಟ್ಟು ಕೇಳ್ಕೋಬೇಕು. ಇವತ್ತು ಪರ್ಫಾರ್ಮೆನ್ಸು ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಈ ವಾರ ಕೂಡ ಎಲಿಮಿನೇಷನ್ ಇರುತ್ತೆ. ಎಲಿಮಿನೇಷನ್ ಇಂದ ನೀವು ಪಾರಾಗಬೇಕು ಅಂತಂದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ನ ನೀವು ಕೊಡ್ಲೇಬೇಕು. ಎಲ್ಲರಿಗೂ ಗುಡ್ ಲಕ್, ರಾಕೆಟ್. ಈಗ ಆಕ್ಟ್ ವಿತ್ ಸ್ಟಾರ್ ಸುತ್ತಿಗೆ ಬರ್ತಾ ಇರುವಂತಹ ಮೊದಲ ನಟಿ, ಸ್ವಾಗತಿಸಿ ಬೆಂಗಳೂರಿನ ಭೂಮಿಕಾ. ಹಾಯ್ ಭೂಮಿಕಾ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ಒಂದು ಗರ್ಭಿಣಿ ಪಾತ್ರವನ್ನ ಮಾಡ್ತಾ ಇದ್ದೀರಾ. ಏನ್ ಸಿಚುವೇಶನ್ ನಿಮ್ಗಾಗಿ ಸಿಕ್ಕಿದೆ? ಮನೆ ಕೆಲ್ಸದವಳು ಕಳ್ತನ ಮಾಡ್ತಿರ್ತೀನಿ, ಆಗ ಸಿಗಾಕೊಂಡ್ಬಿಡ್ತೀನಿ. ನೀವು ಮಾಡೋಂತ ಕಳ್ತನವನ್ನ ನೋಡಿ ನಿಮ್ಮನ್ನ ಹಿಡಿಯೋಂತ ಆ ಕಲಾವಿದ್ರು ಯಾರು ಅಂತ ನಮಗ್ ಗೊತ್ತಿಲ್ಲ. ಎಕ್ಸೈಟೆಡ್? ಎಸ್ ಮ್ಯಾಮ್. ಸೂಪರ್, ಬಟ್ ಗುಡ್ ಲಕ್ ಭೂಮಿಕಾ. ಥ್ಯಾಂಕ್ ಯು. ಆಕ್ಷನ್. ಮಾಡೋದೆಲ್ಲ ಮಾಡಿ ಯಾಕೆ ಅಳ್ತಾ ಇದೆಯಾ? ಅಂಥ ಅವಶ್ಯಕತೆ ಏನಿತ್ತು ನಿನಗೆ ಕಳ್ತನ ಮಾಡೋವಂಥದ್ದು? ನನ್ನ ಕೇಳಿದರೆ ನಾನು ಅಕ್ಕಿ ಕೊಡ್ತಿರ್ಲಿಲ್ವಾ? ಹೇಳು ಗಂಗಾ. ನನ್ನ ಹೊಟ್ಟೆ ತುಂಬಿಸ್ಕೊಳಕ್ಕೆ ಕೆಲಸ ಮಾಡಲಿಲ್ಲಮ್ಮ. ನನ್ನ ಹೊಟ್ಟೆಲಿರೋ 8 ತಿಂಗಳು ಹಸ್ಕುಸು ಹಸುವಿನಿಂದ ಸಾಯ್ಬಾರ್ದು ಅಂತ ಇಂಥ ಕೆಲಸ ಮಾಡಿಬಿಟ್ಟೆ. ನಿಮ್ಮ ಮನೇಲಿ ನಾನು 10 ವರ್ಷದಿಂದ ನಿಯತ್ತ ಕೆಲಸ ಮಾಡ್ಕೊಂಬಂದಿದ್ದೀನಮ್ಮ. ಆದರೆ ಏನು ಮಾಡಲಿ, ಸಂಸಾರ ಜವಾಬ್ದಾರಿನೇ ಇಲ್ದಿರೋ ನನ್ನ ಗಂಡ ಕೈಲೊಂದು ಪಂಚಾಂಗನ ಇಟ್ಕೊಂಡು ಯಾರ ಮನೇಲಿ ಮದುವೆ ಆಗುತ್ತೆ, ಯಾರ ಮನೇಲಿ ಶ್ರಾದ್ದ ಆಗುತ್ತಂತ ಬೀದಿ ಬೀದಿ ಸುತ್ತ ಅವ್ರ ಹೊಟ್ಟೆ ಮಾತ್ರ ಅವ್ರು ತುಂಬಿಸ್ಕೊಳ್ತಿದ್ದಾರೆ. ಮನೇಲಿ ಹೆಂಡತಿ ಮಕ್ಕಳು ಊಟ ಮಾಡಿದ್ರ ಉಪವಾಸ ಇದ್ದಾರ ಅಂತನೂ ಕೇಳ್ದೆ ಎಷ್ಟು ಕೆಟ್ಟ ಮನುಷ್ಯ ಅಮ್ಮ. ರಾತ್ರಿ ಆದ್ರೆ ಸಾಕು ಬಲವಂತವಾಗಿ ನನ್ನ ಮಂಚಕ್ಕೆ ಕೆಳೆದು ನನ್ನ ಮಡ್ಲಿಗೆ 4 ಮಕ್ಕಳನ್ನ ಕೊಟ್ಟಿದ್ದಾರೆ. ಈಗ 5ನೇದು ನನ್ನ ಹೊಟ್ಟೆಲಿ ಬೆಳೀತಾ ಇದೆ. ನನ್ನ ಮಾಂಗಲ್ಯ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇದೇ ಮೊದಲನೇ ಸಲ ಅಮ್ಮ, ಮೊದಲನೇ ಸಲ ನಾನು ಕಳ್ತನ ಮಾಡ್ತಿರೋದು. ನನಗೆ ಕ್ಷಮಿಸ್ಬಿಡಿ ಅಮ್ಮ, ನನಗೆ ಕ್ಷಮಿಸ್ಬಿಡಿ. ನಾನು ಬಡವಳು, ಹಸುವಿನಿಂದ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಮಾತ್ರ ಕೆಲಸದಿಂದ ತೆಗಿಬೇಡಿ ಅಮ್ಮ, ಕೆಲಸದಿಂದ ತೆಗಿಬೇಡಿ ಅಮ್ಮ. ನನ್ನ ಮಕ್ಕಳು ಹಸುವಿನಿಂದ ಸಾಯ್ತಾರಮ್ಮ. ಒಂದು ಸಲ ನನ್ನ ಮಕ್ಕಳು ಮುಖ ನೋಡ್ಕೊಂಡು ನನಗೆ ಕ್ಷಮಿಸ್ಬಿಡಿ ಅಮ್ಮ, ಕ್ಷಮಿಸ್ಬಿಡಿ. ಗಂಗಾ, ನಿನ್ಗೆ ಎಷ್ಟು ಮಕ್ಕಳು? 4 ಜನ ಮಕ್ಕಳಮ್ಮ. ಅದರಲ್ಲಿ ಒಂದು ಮಗುನ ನನಗೆ ದತ್ತು ಕೊಡ್ತೀಯಾ? ಅಮ್ಮ, ಒಂದು ಮಗುನ ಯಾಕಮ್ಮ ದತ್ತು ಕೇಳ್ತೀರಾ? ನೀವು ಒಪ್ಕೊಂಡ್ರೆ ನನ್ನ 4 ಮಕ್ಕಳನ್ನು ನಿಮ್ಮ ಮನೇಲಿ ತಂದು ಕೆಲ್ಸಕ್ಕೆ ಇಡ್ತೀನಿ. ಮಕ್ಳು ಇಲ್ದಿರ ಮನೇಲಿ ಬೇರೆ 4 ಮಕ್ಕಳು ಓಡಾಡ್ಕೊಂಡಿದ್ರೆ ಆ ಮನೆಗೆ ಮಗು ಆಗತ್ತಂತಮ್ಮ. ನಿಮ್ಮ ಮಡ್ಲಿಗೆ ಒಂದು ಕೂಸು ಬರುತ್ತಮ್ಮ.
Got it. ಲೆಟ್ಸ್ ವೆಲ್ಕಮ್ ಅತ್ಯದ್ಭುತ ಕಲಾವಿದೆ ನಟಿ ಅಭಿನಯ ಮೇಡಮ್. ಹಾಯ್ ಮ್ಯಾಮ್, ವೆಲ್ಕಮ್ 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 ಟು ಮಹಾನಟಿ ಮ್ಯಾಮ್. ಎರಡ ಎಂತೆಂತ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯಿಸಿ ಅಭಿನಯಕ್ಕೆ ಒಂದು ಸೌಂದರ್ಯವನ್ನ ತುಂಬಿದವರು ಅಭಿನಯ ಮೇಡಮ್ ಅವರು. ಇವತ್ತು ಅಭಿನಯ ಮೇಡಮ್ ಜೊತೆ ಅಭಿನಯಿಸುವಂತ ಅದೃಷ್ಟ ಭೂಮಿಕಾಗ್ ಸಿಗ್ತಲ್ಲ, ಇದು ನಿಜವಾದ ಅದೃಷ್ಟ ಅಂತ ಅಂದ್ರೆ. ಭೂಮಿಕಾ, ಸೊ ನಿಮ್ಗೆ ಹೇಗ ಅನ್ಸ್ತು ಅಭಿನಯ ಮೇಡಮ್ ಜೊತೆ ಅಭಿನಯಿಸಿದ್ದು? ಟಿವಿಲಿ ನೋಡ್ತಿದ್ದೆ, ಇವಾಗ ನಾನು ಅವ್ರ ಜೊತೆ ಆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಅಯ್ಯೋ ನನಗೆ ಫುಲ್ ಖುಷಿ ಆಯ್ತು. ಅವ್ರು ಬರ್ತಾರಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ರಿಯಾಕ್ಷನ್ ಕೊಡೋಕ್ಕಾಗಲ್ಲ, ಫುಲ್ಲು ಒಂಥರ ಹಂಗೆ ಕಂಟಿನ್ಯೂ ಆಯ್ತು. ಈಗ ಭೂಮಿಕಾ ಅವರು ಅಭಿನಯ ಮ್ಯಾಮ್ ಜೊತೆ ಅಭಿನಯಿಸಿದ್ದು ಹೇಗ ಅನ್ಸ್ತು ನಿಮ್ಗೆ? ಅಮ್ಮ ನಮಸ್ತೆ. ನಮಸ್ತೆ ಖುಷಿ ಆಯ್ತು ನೀವು ಮಹಾನಟಿ ಕಾರ್ಯಕ್ರಮಕ್ಕೆ ಬಂದಿದ್ದು. ಭೂಮಿಕಾ, ಸರ್. ವೆರಿ ವೆಲ್ ಡನ್ ಭೂಮಿಕಾ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಐ ಥಿಂಕ್ ನನಗೊಂದು ಸ್ಟಾರ್ಟಿಂಗ್ 30 ಸೆಕೆಂಡ್ ಏನ್ ಅಮ್ಮ ಬರೋಕ್ಕಿಂತ ಮುಂಚೆ ನಿಮ್ದೊಂದು ಪೋರ್ಷನ್ ಇತ್ತು ಗೊತ್ತಾ? ಐ ಥಿಂಕ್ ಅಲ್ಲೇ ಸ್ಕೋರ್ ಮಾಡ್ಬಿಟ್ರಿ ನೀವು ನನಗೆ, ವಿತೌಟ್ ಡೈಲಾಗ್ಸ್ ಎನಿಥಿಂಗ್. ಅಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ನೀವು. ಅದಾದ್ಮೇಲೆ ಅಮ್ಮ ಬಂದ್ಮೇಲೆ ಅಫ್ಕೋರ್ಸ್ ಐ ವಾಸ್ ಥಿಂಕಿಂಗ್ ಏನದು ಅವ್ರು ರಾಂಗ್ ಆಗ್ಬಿಡ್ತಾರಾ ಅಥವಾ ಹೆಂಗಾಗುತ್ತೆ ಇದು ಅಂತ ಅಂದ್ಬಿಟ್ಟು, ಬಟ್ ವೆರಿ ಎಮೋಷನಲ್ ಇಟ್ ವಾಸ್. ಅವ್ರು ಕೊಟ್ಟಂತ ಕಾಂಟ್ರಿಬ್ಯೂಷನ್ ನೀವು ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡ್ಕೊಡ್ರಿ ಅದು ಎಲ್ಲಾನು. ವೆರಿ ಗುಡ್ ಜಾಬ್ ಭೂಮಿಕಾ. ಥ್ಯಾಂಕ್ ಯು ಸೋ ಮಚ್. ರಶ್ಮಿಕಾ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನಮ್ಮ ವೇದಿಕೆ ಮೇಲೆ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಐ ಥಿಂಕ್ ಭೂಮಿಕಾಗೆ ಇದೊಂದು ಲೈಫ್ ಟೈಮ್ ಮೆಮರಿ ಆಗಿರುತ್ತೆ ನಿಮ್ ಜೊತೆ ಪರ್ಫಾರ್ಮ್ ಮಾಡಿದ್ದು. ಬ್ಯೂಟಿಫುಲ್ ಭೂಮಿಕಾ, ನಿಜವಾಗ್ಲೂ ನನಗಂತೂ ನಿಜ ತುಂಬಾ ಇಷ್ಟ ಆಯ್ತು. ನಿಮ್ ವಾಕೆ ನನಗೆ ಗಿಲ್ಟ್ ಕಾಣಿಸ್ತಾ ಇತ್ತು, ಭಯ ಕಾಣಿಸ್ತಾ ಇತ್ತು. ಅಲ್ಲಿಂದಾನೇ ನನಗೆ ಓಕೆ ಇವಳು ಏನೋ ತಪ್ಪು ಮಾಡ್ತಾಳೆ ಅನ್ನೋ ಒಂದು ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದಾಗ ಏನೋ ಒಂದು ಮಾಡ್ತಾಳೆ ಅಂತ ಗೊತ್ತಾಗ್ತಾ ಇತ್ತು. ಅಂಡ್ ಅಫ್ ಕೋರ್ಸ್ ಅಮ್ಮ ನಿಮ್ಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಬೋತ್ ಆಫ್ ಯು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದಕ್ಕೆ ಸೀನ್ ತುಂಬಾ ಚೆನ್ನಾಗಿ ಬಂತು. ಸೊ ವೆರಿ ವೆಲ್ ಡನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ರಮೇಶ್ ಸರ್, ಅತ್ಯುತ್ತಮವಾಗಿತ್ತು ಭೂಮಿಕಾ. ವೆರಿ ನೈಸ್. ಕಳ್ಳ ಅಂತ ಹೇಳಿದ ತಕ್ಷಣ ನೆಗೆಟಿವ್ ಅದಲ್ವಾ? ನೆಗೆಟಿವ್ ರೋಲೇ ನೆಗೆಟಿವ್, ಬಟ್ ಒಳಗ್ ಬರ್ತೀರಾ ನೀವು ನೋಡಿದ ರೀತಿ ತೆಗಿತಾ ಇರೋದು ಅಕ್ಕಿ ಅಲ್ಲೇ ಕನೆಕ್ಟ್ ಆಗೋಯ್ತು ನಮಗೆ. ಅಂಡ್ ಯು ಡಿಡ್ ಇಟ್ ಸೋ ವೆಲ್ ಭೂಮಿಕಾ. ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಅಭಿನಯ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್. ನಂದು ಇವ್ರದ್ದೊಂದು ವೆರಿ ಇಂಟ್ರೆಸ್ಟಿಂಗ್ ಮೆಮರಿ. ನನಗೆ ಈ ತರ ಒಂದು ಶೋ ನಾನು ದೂರದರ್ಶನ ಮಾಡಿದೆ. ಆ ಪ್ರೋಗ್ರಾಮ್ ಇಂದ ಒಂದೇ ದಿನ ನನಗೆ 3 ಫಿಲ್ಮ್ ಸಿಕ್ತು. ಒಂದು ಮೌನಗೀತೆ, ಇನ್ನೊಂದು ಸುಂದರ ಸ್ವಪ್ನಗಳು, 3ನೇ ಫಿಲ್ಮ್ ಒಂದಿತ್ತು ಅವಳ ಚರಿತ್ರೆ ಅಂತ. ಆ ಚಿತ್ರದ ನಾಯಕಿ ಅಭಿನಯ. ಯು ರಿಮೆಂಬರ್? ಅಭಿನಯ ಆ ಟೈಮಲ್ಲಿ ಕಾಶಿನಾಥ್ ಪಿಕ್ಚರ್ ಅನುಭವ ರಿಲೀಸ್ ಆಗಿದೆ ಸರ್. ಸರ್ ಎಂತ ಫಿಲ್ಮ್ ಅದು ಅಂದ್ರೆ ಮ್ಯಾಡ್ ಕ್ರೇಜಿ ಕಾಮಿಡಿ ಅದು. ಅದಲ್ಲಿ ಅಭಿನಯ ಅವ್ರ ಪರ್ಫಾರ್ಮೆನ್ಸ್ ಅಂಡ್ ಪ್ರಾಬ್ಲಿ 13-14 ನಿಮಗೆ ಆ ವಯಸ್ಸಲ್ಲಿ ಅಷ್ಟೇ ರೀ. ನಿಮ್ ಜೊತೆ ಅವಳ ಚರಿತ್ರೆ ಆಕ್ಟ್ ಮಾಡಿದ್ದು ಸೋ ನೈಸ್ ಟು ಸಿ ಹಿಯರ್ ಅಭಿನಯ. ನಿಮ್ ಜೊತೆ ಮಾಡಿದ್ದು ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ರೀ. ಸೋ ಬ್ಯೂಟಿಫುಲ್. ಹೆಸರಲ್ಲೇ ಅಭಿನಯ ಹೇಗಿಟ್ರು. ಫ್ಯಾಂಟಾಸ್ಟಿಕ್. ಐ ಥಿಂಕ್ ಅನುಭವಗೆ ಫಸ್ಟ್ ಅವಾರ್ಡ್ ಬಂತಮ್ಮ ನಿಮಗೆ? ಅವಾರ್ಡ್ ಬಂತು. 3 ಅವಾರ್ಡ್ಸ್ ಬಂತು ನನಗೆ. ಸ್ಟೇಟ್ ಅವಾರ್ಡು, ಫಿಲಂ ಫೇರ್ ಅವಾರ್ಡು, ಫಿಲಂ ಫ್ಯಾನ್ಸ್ ಅವಾರ್ಡು ಅಂತ ಹೇಳಿ ಬಂತು. ಫಸ್ಟ್ ಫಿಲಮ್ಗೆ, ಅದು ಆ ಏಜ್ ಅಲ್ಲಿ ಆ ಫಿಲಮ್ಗೆ? ಹೌದು, 13 ಇಯರ್ಸ್. ಅಲ್ಲ, ಎಷ್ಟು ಸಾಧನೆಗಳು ಮಾಡಿ ಅವರು, ಅಯ್ಯೋ. ಎಷ್ಟು ವಿನಯದಿಂದ ಹೇಳ್ತಾ ಇದಾರೆ, ಎಷ್ಟು ವಿನಯದಿಂದ ಅದನ್ನ ಮಾತಾಡ್ತಾ ಇದ್ದಾರೆ ಅಂತ ಅಂದ್ರೆ ನಿಜವಾಗ್ಲೂ ಈ ಗುಣನ ನಾವೆಲ್ಲರೂ ಅವ್ರನ್ನ ನೋಡಿ ಕಲಿಬೇಕು ನಿಜವಾಗ್ಲೂ. ಅಭಿನಯ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತಾರೆ, ನಿಮ್ಮ ನೋಡಿದಾಗ ಅದು ನಮಗೆ ಗೊತ್ತಾಗತ್ತೆ. ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರು ಕಾಣಿಕೆ ಮ್ಯಾಮ್. ಭೂಮಿಕಾ ಸ್ಟಾರ್ ರೇಟಿಂಗ್ಸ್ ಕೇಳೋಣ. ಡೈರೆಕ್ಟ್ರೇ 4.5. 4.5. ಪ್ರೇಮ ಮ್ಯಾಮ್ 4.4. ಥ್ಯಾಂಕ್ ಯು ಮ್ಯಾಮ್. 5. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. 4.55. That's an amazing score. ಭೂಮಿಕಾ ಸೂಪರ್ ಸೂಪರ್. ಜಾರ್ ಆ್ಯಪ್ನೊಂದಿಗೆ 2 ಕೋಟಿಗೂ ಹೆಚ್ಚು ಬಳಕೆದಾರರು ಈಗ ಪ್ರತಿದಿನ 24 ಕ್ಯಾರೆಟ್ ಚಿನ್ನದಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ. ಕೇವಲ 50 ರೂಪಾಯಿಂದ ಶುರು ಮಾಡಿದ್ರೆ ಪ್ರತಿದಿನ ನಿಮ್ಮ ಹೆಸರಲ್ಲಿ ಆಟೋಮೆಟಿಕ್ ಆಗಿ ಉಳಿತಾಯ ಸೇರ್ತಾ ಹೋಗುತ್ತೆ. ನೀವು ಉಳಿತಾಯ ಮಾಡಿದಂತ ಹಣವನ್ನ ಅಗತ್ಯ ಇದ್ದಾಗ ಚಿನ್ನವಾಗಿ ಕೂಡ ಅಥವಾ ಹಣದ ರೂಪದಲ್ಲಿ ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಆದ್ದರಿಂದ ಪ್ರತಿದಿನ ಜಾರ್ ಆ್ಯಪ್ನೊಂದಿಗೆ ನಿಮ್ಮ ಸಣ್ಣ ಉಳಿತಾಯವನ್ನ ಪ್ರಾರಂಭಿಸಿ. ಈಗಲೇ ಜಾರ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ವಾಗತಿಸಿ
ಅತಿಥಿ ಮಹಾನಟಿಯ ಜೂನಿಯರ್ ಪ್ರೇಮ ಚಂದ್ರಮ, ಮಂಗಳೂರಿನ ವಂಶಿ. ವಂಶಿ, ಲಾಸ್ಟ್ ವೀಕ್ ಡಾನ್ಸ್ ಅಂತ ಎಷ್ಟು ಮುದ್ದಾಗಿ ಮಾಡಿದೆ. ಥ್ಯಾಂಕ್ ಯು. ಎಷ್ಟು ಎಕ್ಸೈಟೆಡ್ ಆಗಿದ್ಯಾ ನೀನು? ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಯಾರು ಇರ್ಬೋದು, ಹೇಗಿರ್ಬೋದು ಅಂತ. ಸೊ ಒಳಗಡೆ ಹೋಗಿ ಮಾಡಿಯೇ ಗೊತ್ತಾಗುತ್ತೆ. ಅವ್ರನ್ನ ನೋಡಿದ ತಕ್ಷಣ ಹಾ ಅಂತ ಮೈಂಡ್ ಅಲ್ಲೇ ಇದನ್ನ ನೀನು ಅನ್ಕೊಂಡ್ಬಿಡ್ಬೇಕಲ್ವಾ, ಏನೇ ಅಂದ್ರು. ಓಕೆ, ನಿಮಗ್ ಸಿಕ್ಕಿರುವಂತ ಸಿಚುವೇಶನ್ ಏನು ವಂಶಿ? ಅಪ್ಪ ಮಗಳ ಸಿಚುವೇಶನ್, ಅಪ್ಪ ಮಗಳ ಕಾನ್ವರ್ಸೇಷನ್. ಗುಡ್ ಲಕ್ ವಂಶಿ. ರಾಕೆಟ್. ಥ್ಯಾಂಕ್ ಯು ಸೊ ಮಚ್. ಆಕ್ಷನ್. ಅಪ್ಪ, ನಾನು ಬಂದೆ. ಮಗಳೇ, 2 ವರ್ಷ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಾನು ಅಷ್ಟೇ. 2 ವರ್ಷ ಈ ಮನೆ ಬೇಕು ಅಂತಾಯ್ತು. ನಿನ್ನ ಪುಟ್ಟ ಪುಟ್ಟ ಕಾಲಲ್ಲಿರೋ ಗೆಜ್ಜೆ ಶಬ್ದ ಕೇಳಿದೆ, ನಿನ್ನ ಬಾಯಿಂದ ಬರ್ತಾ ಇದ್ದ ಅಪ್ಪ ಅಪ್ಪ ಅನ್ನೋ ಮಾತನ್ನ ಕೇಳಿದೆ. ಈ ಮನೆ ನಿಜವಾಗ್ಲೂ ಬೇಕು ಅಂತಾಯ್ತು. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಬಾಬಾ, ಕೂತ್ಕೋ ಕೂತ್ಕೋ, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಅಪ್ಪ, ನಾನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ಹೌದಾ? ಹಾ, ಹೇಳು ಹೇಳು ಹೇಳು. ಅಪ್ಪ, ನಿಮ್ಮ ಅಮ್ಮನ ಲವ್ ಸ್ಟೋರಿ ತರಾನೇ ಹಾ ನನ್ನ ಲೈಫಲ್ಲೂ ಒಂದು ಮ್ಯಾಜಿಕ್ ನಡೀತು. ಹಾ ಹಾ ಡೆಲ್ಲಿಯಲ್ಲಿ ಒಬ್ರನ್ನ ಮೀಟ್ ಆದೆ. ನನ್ನ ಕಾಲೇಜ್ ಸೆಮಿನಾರಿಗೆ ಬಂದಿದ್ರು. ಅದಾದ್ಮೇಲೆ ಅವಾಗವಾಗ ಫ್ರೆಂಡ್ಸ್ ತರ ಮೀಟ್ ಆಗ್ತಿದ್ವಿ. ಬಟ್ ಐ ಲೈಕ್ ಹಿಮ್ ಅಪ್ಪ. ನಾನು ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ನೀನ್ ಕಾಲೇಜ್ ಹೋಗಿದ್ದು ಓದೋದಿಕ್ಕ ಇಲ್ಲ ಲವ್ ಮಾಡೋದಿಕ್ಕ? ನಿಂದು ಎಷ್ಟು ನಂಬಿದೆ? ಅಪ್ಪ, ಏನಾಯ್ತಪ್ಪ? ಯಾಕೆ ಹೀಗೆ ಹೇಳ್ತಿದ್ದೀರಾ? ಅಪ್ಪ, ನನ್ನ ಜೊತೆ ಮಾತಾಡಕ್ಕೆ ಏನು ಇಲ್ವಾ? ಹಾಗೆಲ್ಲ ಏನಿಲ್ಲಮ್ಮ. ಸುಳ್ಳು ಹೇಳ್ಬೇಡಿ ಅಪ್ಪ. ಸಡನ್ ಆಗಿ ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನ ಮೇಲೆ ಕೋಪನಾ? ಇಲ್ಲಮ್ಮ, ನನಗೇನು ಕೋಪ ಇಲ್ಲ. ನನಗೆ ಗೊತ್ತು, ನಾನು ಲವ್ ಮಾಡ್ತಿರೋದು ನಿಮಗೆ ಇಷ್ಟ ಇಲ್ಲ, ಅದಕ್ಕೆ ಕೋಪ. ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಮಗೆ. ಕಂದ, ಯಾಕಂದ ಹಾಗೆಲ್ಲ ಹೇಳ್ತೀಯ? ನಾನು ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಅದು ಸತ್ಯವಾಗ್ಲೂ ಹೇಳ್ತಿದ್ದೀನಿ ಅಪ್ಪ. ನಾನು ಓದಕ್ಕಂತಾನೆ ಡೆಲ್ಲಿಗೆ ಹೋಗಿದ್ದು, ಲವ್ ಮಾಡಕ್ಕಲ್ಲ. ನೀವೇ ತಾನೇ ಹೇಳಿದ್ದು, ನಮ್ಮ ಮನ್ಸಿಗೆ ಖುಷಿಯಾಗೋ ರೀತಿಯಲ್ಲಿ ಜೀವನನ ರೂಪಿಸ್ಕೊಳ್ಳೋದು ನನ್ನ ಹಕ್ಕು ಮಾತ್ರ ಅಲ್ಲ, ಜವಾಬ್ದಾರಿ ಕೂಡ ಅಂತ. ಅದೇ ಜವಾಬ್ದಾರಿಯಿಂದ ನಿರ್ಧಾರ ತಗೊಂಡೆ, ಪ್ರೀತಿ ಮಾಡಿದೆ. ಅದೇ ನಂಬಿಕೆಯಲ್ಲಿ ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಂಡೆ. ನೀವು ನನ್ನ ಅರ್ಥ ಮಾಡ್ಕೋತೀರಾ ಅಂತ ನಂಬಿದ್ದೆ ಅಪ್ಪ. ಮೋಸ ಮಾಡಿಬಿಟ್ರಿ. ಐ ಆಮ್ ಡಿಸಪಾಯಿಂಟೆಡ್ ವಿತ್ ಯು. ಮಗಳೇ, ಹಾಗೆಲ್ಲ ಹೇಳ್ಬೇಡ ಕಂದ. ನಾನು ನಿನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಕಣೋ. ಈಗಲೂ ಕೇಳ್ತಿದ್ದೀನಿ ಅಪ್ಪ, ನಿಮಗಿಷ್ಟ ಇಲ್ಲ ಅಂದ್ರೆ ಈ ಮದುವೆ ಬೇಡ. ನಾನು ಅವ್ರ ಜೊತೆ ಹೇಳ್ತೀನಿ, ಅವ್ರ ಅರ್ಥ ಮಾಡ್ಕೋತಾರೆ. ಯಾಕಂದ ಹೀಗೆಲ್ಲ ಮಾತಾಡ್ತಾ ಇದೀಯ? ಮತ್ತೆ ನೀವು ಯಾಕೆ ಹೇಗಿದ್ದೀರಾ? ನಿಮ್ಮನ್ನ ಈ ಥರ ನೋಡೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ ಅಪ್ಪ. ಅಪ್ಪ ಪ್ಲೀಸ್ ನನ್ನ ನಂಬಿ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಬೇಡ ಕಂದೆ. 12ನೇ ವಯಸ್ಸಲ್ಲೂ ಇದೇ ಮಾತನ್ನ ನೀನು ಹೇಳಿದೆ. ಆಗ್ಲೂ ನನಗೆ ಅದೇ ಭಯ ಆಯಿತು, ನಿನಗೇನಾದರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ ಅಂತ. ಆದರೆ ದೇವ್ರ ದಯೆ, ನೀನು ಜೋಪಾನವಾಗಿ ಬಂದೆ. ಈಗಲೂ ಹೇಳ್ತೀನಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಡೋಂಟ್ ವರಿ. ಹೇಗಪ್ಪ? ಹೇಗೆ ವರಿ ಮಾಡ್ಕೊಳ್ದೆ ಇರಲಿ? ನೀವು ಈ ಥರ ಇದ್ರೆ ನಾನು ಹೇಗೆ ಖುಷಿಯಾಗಿರ್ಲಿ? ನಿಮ್ಮನ್ನ ಈ ಥರ ನೋಡೋಕೆ ನನ್ನ ಕೈಯಿಂದ ಆಗ್ತಿಲ್ಲ ಅಪ್ಪ. ಅದು ನೀನು ಮದುವೆ ಹೊರಟೋಗ್ತೀಯಲ್ಲ, ನನ್ನ ಬಿಟ್ಟು ಹೊರಟೋಗ್ತೀಯಲ್ಲ ಅಂತ ನನಗೆ ಸಂಕಟ ಆಗ್ತಾ ಇದೆ. ಎಲ್ಲಿ ನಿನ್ನ ಪ್ರೀತಿನ ನಾನು ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ ಅಂತ ನೋವಾಗ್ತಾ ಇದೆ.
ಎಲ್ಲಕ್ಕಿಂತ ಹೆಚ್ಚಾಗಿ ಅಪ್ಪ ಅಪ್ಪ ಅಂತ ಕರೆ ನೀನಿರಲ್ವಲ್ಲ ಅಂತ ನಂಗೆ ತುಂಬಾ ನೋವಾಗ್ತಾ ಇದೆ. Got it. ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ. ನಟ, ನಿರ್ಮಾಪಕ, ನಿರ್ದೇಶಕ, ಬರಹಗಾರ, ಡಾನ್ಸರ್, ಸಿಂಗರ್, ಒಂದ್ ರೀತಿಯ ಸಕಲ ಕಲಾ ವಲ್ಲಭ ನಮ್ಮ ನವೀನ್ ಕೃಷ್ಣ ಅವರಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರತಿ ತಂದೆಯ ಒಂದು ಆಕ್ರೋಶದ ಹಿಂದೆ ಇರೋದೇ ಪ್ರೀತಿ ಅನ್ನೋದನ್ನ ನೀವು ತೋರ್ಸ್ಕೊಟ್ರಿ. ವಂಶಿ, ನನಗೇನೆ ಅಲ್ಲಿ ಕುತ್ಕೊಂಡು ಸ್ಕ್ರೀನ್ ಅಲ್ಲಿ ಯಾರು ನವೀನ್ ಕೃಷ್ಣ ಅವರ ಅಂತ ನಾನೇ ಹೆಂಗ್ ಅನ್ಬಿಟ್ಟೆ. ನೀವ್ ಓಪನ್ ಮಾಡಿದ ತಕ್ಷಣ ಅವ್ರ ಮುಂದೆ ನೋಡಿ ನಿಮ್ಗೆ ಹೆಂಗ್ ಅನ್ಸ್ತು? ಖುಷಿ ಆಯ್ತು. ಎಕ್ಸ್ಪ್ರೆಸ್ ಮಾಡೋ ಹಾಗಿಲ್ಲ, ಕ್ಯಾರೆಕ್ಟರ್ಗೆ ಹೋಗ್ಬೇಕು, ಮಗಳಾಗಿ ಅವ್ರನ್ನ ಮೀಟ್ ಆಗ್ಬೇಕು, ಅವ್ರ ಜೊತೆ ಮಾತಾಡ್ಬೇಕಿತ್ತು. ತುಂಬಾ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಆಕ್ಚುಲಿ ಇವರ ಫ್ಯಾನು. ಇವ್ರು ಬರ್ತಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ. ನಿಮ್ಗೂ ಹೇಳಿರಲ್ಲ? ಓ ವಾವ್, ನಮ್ಮ ಕಂಟೆಸ್ಟೆಂಟ್ಸ್ಗೆ ಅಷ್ಟೇ ಅಲ್ಲ, ಬರೋಂಥ ಕಲಾವಿದ್ರಿಗೂ ಗೊತ್ತಿರೋದಿಲ್ಲ ಯಾವ ಕಂಟೆಸ್ಟೆಂಟ್ ಬರ್ತಾರೆ ಅಂತ. ದಟ್ಸ್ ಲವ್ಲಿ. ಬಟ್ ಇವ್ರು ಬಂದ ತಕ್ಷಣ ಇವ್ರು ತುಂಬಾ ಒಳ್ಳೆ ಕಲಾವಿದರು. ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀವಿ ಇವ್ರನ್ನ. ಮೋಸ್ಟ್ಲಿ ಅದು ಅರ್ಜುನನ್ ಪಾತ್ರನೋ ಕೃಷ್ಣನ್ ಪಾತ್ರ ಮಾಡಿದ್ರು ಅನ್ಸುತ್ತೆ. ಆವಾಗ ತುಂಬಾ ತುಂಬಾ ಇಷ್ಟ ಆಗಿದ್ರು ನನಗೆ. ಥ್ಯಾಂಕ್ ಯು ಸರ್. ಲವ್ಲಿ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ಅವ್ರನ್ನ ಅಪ್ಪುಗೆ ಕೊಟ್ಟು ಅವ್ರ ಹಣೆ ಮೇಲೆ ಮುತ್ತು ಕೊಡ್ತೀರಾ ಅಂತ ಹೇಳಿ. ಬಹುಶಃ ಆ ಕ್ಷಣ ನಿಮ್ಮ ಮನಸ್ಸಲ್ಲಿ ನಿಮ್ಮ ತಂದೆನ ನೀವು ನೆನ್ಸ್ಕೊಂಡಿರ್ತೀರಾ. ಎಷ್ಟು ಕಾಡಿದ್ರು ನಿಮ್ಮ ತಂದೆ ಈ ದೃಶ್ಯವನ್ನ ಅವ್ರ ಜೊತೆ ಮಾಡಿದಾಗ? ಅಪ್ಪ ನನ್ನ ಜೊತೆ ಇಲ್ಲದೆ ಆಲ್ಮೋಸ್ಟ್ 6 years ಹತ್ರ ಆಯಿತು. ಸೊ ನಾನು ಒಬ್ಬಳೇ ಕುತ್ಕೊಂಡಿದ್ದಾಗ ನೆನಪಾಗ್ತಾ ಇರುತ್ತೆ, ಅಪ್ಪ ಇದ್ದಿದ್ರೆ ಅವ್ರ ಜೊತೆ ಹೇಗೆ ಮಾತಾಡ್ತಿದ್ದೆ, ಹೇಗಿರ್ತಿದ್ದೆ ಅಂತ. ಸೊ ಇವತ್ತು ಅವ್ರಿಗೇನು ಮುತ್ತು ಕೊಟ್ಟಿದ್ನೋ ಅದು ಆನ್ ಸ್ಪಾಟ್ ಬಂದಿದ್ದು. ಅಂದರೆ ಐ ಡೋಂಟ್ ನೋ, ಅದು ಹಾಗೆ ಬಂತು. ಐ ಮಿಸ್ಸಿಂಗ್ ಹಿಮ್ ಆಬ್ವಿಯಸ್ಲಿ. ವಂಶಿ, ಐ ಆಮ್ ಶ್ಯೂರ್ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿರ್ತಾರೆ ಇವತ್ತು. ನಿಮ್ಮ ತಂದೆ ನಿಮ್ಮ ಬೆಳವಣಿಗೆಯಲ್ಲಿ ನಿಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ವಂಶಿ. ನೀವು ಅಳ್ಕೂಡ್ದು, ಯಾಕಂದ್ರೆ ಅವ್ರು ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಪಡ್ತಿರ್ತಾರೆ ಇವತ್ತು. ಇವಾಗಲೂ ಅಷ್ಟೇ, ಅಪ್ಪ ಏನಾರಲ್ಲಿ ಕುತ್ಕೊಂಡಿರ್ತಿದ್ರೆ, ನಾನು ಹಗ್ ಮಾಡಿದ್ರೆ, ನಾನು ಅವ್ರ ಕಣ್ಣು ಮುಚ್ಚಿರ್ತಿದ್ರೆ ಹೇಗೆ ಅನಿಸ್ತಿತ್ತು ಅಂತೆಲ್ಲ ನೆನಪಾಯ್ತು. ಅದಕ್ಕೆ ಆ ದೃಶ್ಯ ಅಷ್ಟು ಮನಸ್ಸಿಗೆ ಮುಟ್ಟೋ ರೀತಿ ಆಯ್ತು. ನವೀನ್ ಸರ್, ಆಕ್ಚುಲಿ ಈ ಕ್ಷಣ ನೀವು ಬಂದಿದ್ದಕ್ಕೆ ಧನ್ಯವಾದಗಳು. ಆಕೆ ಜೀವನದ ಒಂದು ಸುಂದರವಾದ ಕ್ಷಣಗಳನ್ನ ನೀವು ಅವರ ತಂದೆ ರೂಪದಲ್ಲಿ ಕೊಟ್ರಲ್ಲ, ನಿಮಗೆ ನಾವು ಆಕ್ಚುಲಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಪ್ರೇಮಾ ಮ್ಯಾಮ್. ವಂಶಿ, ಎಸ್ ಮ್ಯಾಮ್. ಫಸ್ಟ್ ನೀನು ಡೋರ್ ತೆಗ್ದಿದ ತಕ್ಷಣ ನೀನು ಶಾಕ್ ಆಗಿಬಿಡ್ತೀಯ ಅಂತ ನಾನು ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೆ. ಬಟ್ ಇಟ್ ವಾಸ್ ನೈಸ್. ಗೊತ್ತಿಲ್ಲದೆ ನೀನು ಹೋಗಿ ಆ್ಯಕ್ಟ್ ಮಾಡಿರೋದು ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ತುಂಬ ನೀಟಾಗಿತ್ತು ನಿನ್ನ ಆ್ಯಕ್ಟಿಂಗು. ಒಂದಿಷ್ಟಿದ್ರೂ ಅದರಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಾ. Thank you, ma'am. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತರುಣ್ ಅವರೇ, ನಿಮ್ಮ ಮಾತು. ವಂಶಿ, ವೆರಿ ವೆಲ್ ಡನ್. Thank you, ವೆರಿ sir. ವೆಲ್ ಡನ್. Thank you, sir. ತುಂಬಾ ಒಬಿಡಿಯಂಟ್ ಆಕ್ಟರ್ ನೀನು. ನಿನಗೆ ಏನ್ ಕೊಟ್ಟಿರ್ತಾರೋ ತುಂಬಾ ಕ್ಲೀನ್ ಆಗಿ ಅದನ್ನ ಮಾಡ್ತೀಯ. ಹೌದು. ಅದ್ರ ಜೊತೆಗೆ ಒಂಚೂರು ನಿನ್ನತನ ಒಂಚೂರು ಆಡ್ ಮಾಡ್ಕೊ. ಎಸ್ ಸರ್. ಓಕೆ. ನಾನು ಅಲ್ಲೇ ಬಂದು ಮಾತಾಡ್ತೀನಿ ನವೀನ್ಗೆ. ಫಸ್ಟ್ ಆ ಸ್ನೇಹಿತರ ಒಂದು ಭೇಟಿ ಆಗ್ಬಿಡ್ಬೇಕು, ಯಾಕಂದ್ರೆ ನಿಮ್ಮನ್ನ ನೋಡಿ ಎಲ್ಲರಿಗಿಂತ ಅತಿ ಹೆಚ್ಚು ಖುಷಿ ಪಟ್ಟಿದ್ದು ಅವರೇ, ತರುಣ್ ಅವರು. ಒಂದು 15-18 ಇಯರ್ಸ್ ಫ್ರೆಂಡ್ಶಿಪ್ ಇಬ್ಬರದು. ಅವಾಗೆಲ್ಲ ಆ ಸ್ಟ್ರಗ್ಲಿಂಗ್ ಟೈಮಲ್ಲಿ ಒಟ್ಟೊಟ್ಟಿಗೆನೆ ಕಷ್ಟದಲ್ಲಿ ಜೊತೆಗಿದ್ದವರು. ಇವ್ನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕಾದ್ರೆ ಕೂಡ ನನ್ನ ಜೊತೆ ಆಕ್ಟ್ ಮಾಡಿದ್ದೀನಿ. ಇವ್ನು ಹೀರೋ ಆಗೋದು ಮಾಡಿ ಪಿಕ್ಚರ್ನಲ್ಲೂ ನಾನೊಂದು ಆಕ್ಟ್ ಮಾಡಿದ್ದೀನಿ. ಇವ್ನು ಆಕ್ಟ್ ಮಾಡ್ಬೇಕಾದ್ರು ನಾನು ಡೈರೆಕ್ಷನ್ ಟೀಮಲ್ಲಿ ಇದ್ದಾಗಲೂ ನಾನು ಡೈರೆಕ್ಟ್ ಮಾಡಿದ್ದೀನಿ. ಇವ್ರ ತಂದೆಯವರು ಶ್ರೀನಿವಾಸ ಮೂರ್ತಿ ಸರ್ ಜೊತೆಗೂ ನಾನು ಮಾಡಿದ್ದೀನಿ, ವರ್ಕ್ ಮಾಡಿದ್ದೀನಿ. ಇವ್ರ ಮಗ ಕೂಡ ನಾನು ಗುರು ಶಿಷ್ಯರ್ ಫಿಲಮ್ ಅಲ್ಲಿ ಮಾಡಿದ್ದೀನಿ. 3 ಜನರೇಷನ್ ಇವ್ರ ಫ್ಯಾಮಿಲಿ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಅಮೇಸಿಂಗ್ ಟ್ಯಾಲೆಂಟ್. ಹಿ ಇಸ್ ಅಮೇಸಿಂಗ್ ಟ್ಯಾಲೆಂಟ್. ಈಸ್ ಅನ್ ಅ ವೆರಿ ಗುಡ್ ಪ್ಲೇಸ್. ಬಟ್ ಸ್ಟಿಲ್ ತುಂಬಾ ಡ್ಯೂ ಇದೆ, ನಿನಗೆ ಸಿಗ್ಬೇಕಾದ್ರೂ ತುಂಬಾ ಡ್ಯೂ ಇದೆ ಅಂತ ನನ್ನ ಒಂದು ಪರ್ಸನಲ್ ಫೀಲಿಂಗ್. ಒಂದು ಅದ್ಭುತವಾದಂತ ಒಂದು ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿ ಇರೋದು. ಐ ಥಿಂಕ್ ಆಲ್ ದೋಸ್ ಡ್ಯೂಸ್ ವಿಲ್ ಕಮ್ ಟು ಹಿಮ್ ವೆರಿ ಸೂನ್ ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಈಸ್ ಆನ್ ಸ್ಟೇಜ್ ವಿತ್ ಅಸ್ ಟುಡೇ. ನನ್ನ ಬಗ್ಗೆ ಪ್ರತಿಭೆ ಅಂತ ಹೊಗಳಿದ್ರು. ಪ್ರತಿಭೆ ಇದ್ರಷ್ಟೇ ಸಾಲದು, ಪ್ರಯತ್ನಗಳು ಇರಬೇಕು. ಆ ಪ್ರಯತ್ನಗಳು ತಕ್ಕ ಹಾಗೆ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಅದೃಷ್ಟ ಬರುತ್ತೆ. ಇವ್ರು ಇಷ್ಟು ಪ್ರಯತ್ನ ಪಟ್ಟಿದ್ದಾರೆ,
ಅವ್ರಿಗೆ ಅಷ್ಟು ಅದೃಷ್ಟ ಬಂದಿದೆ. ಪ್ರಾಬಬ್ಲಿ ನಾವು ಇಷ್ಟು ಪ್ರಯತ್ನ ಪಟ್ವಿ, ಇಷ್ಟೇ ಅದೃಷ್ಟಕ್ಕೆ ಲಾಕ್ ಆಗ್ಬಿಟ್ವಿ ಅಂತ ಅನ್ಸುತ್ತೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಒಂದು ಡ್ಯಾನ್ಸ್ ಅದು ಇವರು ಅನ್ಕೊಂಡು ನೀನು ಇವನು ಡ್ಯಾನ್ಸ್ ಕೋರಿಯೋಗ್ರಫಿಯಿಂದ ಹಿಡಿದು ಒಂದು ಯಾವುದೋ ಡ್ಯಾನ್ಸ್ ಕಂಟೆಸ್ಟೆಂಟ್ ಆಗಿ ಎಂಟರ್ ಆಗಿ ಇನ್ಯಾರೋ ಕಂಟೆಸ್ಟೆಂಟ್ ಆಗಿ ಮಾಡಿದಂಥ ಇದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಕೋರಿಯೋಗ್ರಾಫ್ ಮಾಡಿ ಅಲ್ಲಿ ಅವ್ರ ಹೆಸರೇ ಇರಲಿಲ್ಲ, ಬಟ್ ಸ್ಟಿಲ್ ಹಿ ವಾಸ್ ಇನ್ ದ ಬ್ಯಾಕ್ ಗ್ರೌಂಡ್. ಅಂದ್ರೆ ಹಂತವಾಗಿ ಬಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ, ಕಂಟೆಂಟ್ ವೈಸ್ ಸ್ಟ್ರಾಂಗ್ ಆಗಿ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಅಂದ್ರೆ ಬೇರೆ ರಾಜ್ಯಗಳ ನಿರ್ದೇಶಕರು ತಿರುಗಿ ನೋಡುವಂಥ ಏಕೈಕ ನಿರ್ದೇಶಕ ಯಾರಾದರೂ ಇದ್ದಾರೆ ಅಟ್ ಪ್ರೆಸೆಂಟ್ ಅಂದರೆ ಅದು ತರುಣ್. ಸೊ ಇಂಥವ್ರ ಸ್ನೇಹ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಅಯ್ಯೋ, ಈ ಸ್ನೇಹನ ನಾವು ಸೆಲೆಬ್ರೇಟ್ ಮಾಡಲೇಬೇಕಲ್ವಾ? ಆಕ್ರಾ ಸಾಂಗ್ ಸೋ ಮಚ್ ತರುಣ್ ಅವರೇ, ಥ್ಯಾಂಕ್ ಯು. ಅಂಡ್ ನವೀನ್ ಸರ್, ನಮ್ಮ ಕಡೆಯಿಂದ ನಿಮಗಾಗಿ ಒಂದು ಪ್ರೀತಿಯ ಕಾಣಿಕೆ. ನಮ್ಮ ಪ್ರೀತಿ ನಿಮ್ಮ ಮನೆಯಲ್ಲಿ ಬೆಳೀಲಿ ಅಂತ ಹೇಳಿ. ಥ್ಯಾಂಕ್ ಯು ಅಂಡ್ ಮೋರ್ ಪವರ್ ಟು ಯು ನವೀನ್ ಸರ್, ಮೋರ್ ಪವರ್ ಟು ಯು. ಬರ್ಲಿ ಚಪ್ಪಾಳೆ ನಮ್ಮ ನವೀನ್ ಕೃಷ್ಣ ಸರ್ಗೆ ಪ್ಲೀಸ್. ಸೂಪರ್. ಹಾಗಾದ್ರೆ ವಂಶಿ ಅವರ ಈ ಒಂದು ಅಭಿನಯಕ್ಕೆ ನಮ್ಮ ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. 4.5. ಥ್ಯಾಂಕ್ ಯು. 4.5. 4. Thank you, ma'am. 4.5. Thank you, ma'am. 4.5. Thank you, ವಂಶಿ. ಈಗ ಆಕ್ಟ್ ವಿತ್ ಸ್ಟಾರ್ ಸುತ್ತಲ್ಲಿ ಅಭಿನಯದ ಝಲಕನ್ನ ತೋರಿಸೋದಕ್ಕೆ ಲೆಟ್ಸ್ ವೆಲ್ಕಮ್ ಹುಡುಗಿಯರನ್ನ ಕಾಯಿಸ್ತಾರೆ ಅಂತ ರಮೇಶ್ ಸರ್ ಜೊತೆನೆ ಹೆಜ್ಜೆ ಹಾಕದಂತ ಶಿವಮೊಗ್ಗದ ತೀರ್ಥಹಳ್ಳಿಯ ಮಾನ್ಯ ರಮೇಶ್. ಮಾನ್ಯ, ಏನು ಸಿಚುವೇಶನ್ ಇರ್ಬೋದು ನಿಮ್ಗೆ? ಅಕ್ಕ, ನಂಗೆ ಬಲವಂತದಿಂದ ಮದ್ವೆ ಮಾಡಿಸಿರ್ತಾರೆ. ನನ್ಗೆ ಇನ್ನೊಬ್ಬ ಇಷ್ಟ ಇರ್ತಾನೆ, ಮದ್ವೆ ಆಗಿದ್ದ ದಿನಾನೇ ಡಿವೋರ್ಸ್ ಬೇಕು ಅಂತ ಕೇಳಿ. ಸೊ ಇದು ತುಂಬಾ ಸೀರಿಯಸ್ ವಿಷಯ. ಆ ಸಿಚುವೇಶನ್ ಅಲ್ಲಿ ಎದುರುಗಡೆ ಯಾರು ಇರ್ತಾರೆ ಗೊತ್ತಿಲ್ಲ ನನ್ಗೆ. ಆಲ್ ದ ಬೆಸ್ಟ್ ಮಾನ್ಯ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾಡಿ. ಆಕ್ಷನ್. ಸಾರಿ, ನೀನು ಬಂದಿದ್ದು ಗೊತ್ತೇ ಆಗಲಿಲ್ಲ. ನೀವು ಓದಿರೋ ತಾನೆ? ಯಾಕೆ ಡೌಟಾ? ಸರ್ಟಿಫಿಕೇಟ್ಸ್ ತೋರಿಸ್ಲಾ? ಅಲ್ರಿ, ಓದಿದ್ದೀರಾ, ಎಲ್ಲದನ್ನೂ ತಿಳ್ಕೊಂಡಿರೋ ಥರ ಕಾಣ್ತೀರಾ. ಮದ್ವೆಗೂ ಮುಂಚೆ ಹುಡುಗಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಒಂದ್ ಮಾತು ಕೇಳ್ಬೇಕಂತ ಅನ್ಸಿಲ್ವಾ? ನೀನು ಒಪ್ಕೊಂಡಿದ್ಯಾ, ಅದಕ್ಕೆ ನಮ್ಮ ತಂದೆ ತಾಯಿ ಇಷ್ಟಪಟ್ಟರು ಅಂತ ಅನ್ಕೊಂಡು ನಾನು ಮದುವೆ ಆದೆ. ಓ, ನಿಮ್ಮ ತಂದೆ ತಾಯಿ ಇಷ್ಟಪಟ್ರು ಅಂತ ನೀವು ಈ ಮದ್ವೆ ಆದ್ರಿ ಅಲ್ಲ? ಅದು ನಿಮ್ಮ ಸ್ವಂತ ಜೀವನ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ನಿಮ್ದು ಅನ್ನೋ ಸಾಮಾನ್ಯ ಜ್ಞಾನ ಇಲ್ವಾ ನಿಮ್ಗೆ? ಸರಿ, ನಂಗೆ ಇರಲಿಲ್ಲ. ನಿಂಗಾದ್ರೂ ಬಂದು ನನ್ನ ಹತ್ರ ಮಾತಾಡಿ ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ನನ್ನ ಅಭಿಪ್ರಾಯನ ಕೇಳೋ ಸಹನೆ ಆಗಲಿ, ಹೇಳೋ ಅವಕಾಶ ಆಗಲಿ ಯಾರೂ ಕೊಡಲಿಲ್ಲ ನನಗೆ. ಬಲವಂತದಿಂದ ಈ ಮದುವೆ ಮಾಡಿಸಿದ್ರು. ಒಂದು ಹುಡುಗಿಗೆ ತನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳೋಕೆ, ಹಂಚ್ಕೊಳ್ಳೋಕೆ ತಾಯಿ ಇರಬೇಕು. ನನಗೆ ಅವರೇ ಇಲ್ಲ. ತಂದೆಗೆ ನನ್ನ ಪ್ರೀತಿ ಅರ್ಥ ಆಗಲಿಲ್ಲ. ನೋಡಿ, ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರ್ಬೋದು, ಆದರೆ ನಾನು ಇಷ್ಟಪಡ್ತಿರೋದು, ನನ್ನ ಮನಸ್ಸಿನಲ್ಲಿ ಗಂಡನ ಸ್ಥಾನದಲ್ಲಿರೋದು ನನ್ನ ಹೇಮಂತೆ. ನಾನು ಬಾಳೋದು ಅವನ ಜೊತೆಲೆ. ಇವತ್ತು ನನ್ನ ತಂದೆ ನಮ್ಮಿಬ್ರನ್ನ ದೂರ ಮಾಡಿರ್ಬೋದು, ಆದರೆ ನಮ್ಮ ಪ್ರೀತಿನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ನನಗೆ ಗೊತ್ತು, ಇವತ್ತಲ್ಲ ನಾಳೆ ಅವನು ಬಂದೇ ಬರ್ತಾನೆ, ನನ್ನಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಹಾಗಿದ್ರೆ ಈ ಮದುವೆ ನನ್ನ ದೃಷ್ಟಿಲಿ
ನನಗೆ ನನ್ನ ತಂದೆಯಿಂದ ಸಿಕ್ಕಿರೋ ಸ್ವಾತಂತ್ರ್ಯ. ಇಷ್ಟೆಲ್ಲ ಆದ್ಮೇಲೂ ನೀವು ನನ್ನ ಫೋರ್ಸ್ ಮಾಡಿದ್ರೆ ಮೈ ಸಿಗುತ್ತೆ, ಮನ್ಸಿಗಲ್ಲ ತಾನೆ. ಸರಿ, ನಿನ್ಗೇನು ಬೇಕು? ಡೈವೋರ್ಸ್. ಡಿವೋರ್ಸಾ? ಹೌದು, ನನಗೆ ಡಿವೋರ್ಸ್ ಬೇಕು. ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನಾನು ಹೇಮಂತ್ನ ಹುಡ್ಕೊಂಡು ಬರ್ತೀನಿ. ನನಗೆ ಗೊತ್ತು, ಒಂದಲ್ಲ ಒಂದ್ ಕಡೆ ನನಗೋಸ್ಕರ ಕಾಯ್ತಾ ಇರ್ತಾನೆ. 7 ವರ್ಷದ ಪ್ರೀತಿ ನಮ್ದು. ಈ ಪ್ರೀತಿನ ಸೋಲಕ್ಕೆ ನಾನು ಖಂಡಿತ ಬಿಡಲ್ಲ. ಅವನ್ ಎಲ್ಲಿದ್ದಾನೋ ಅಲ್ಲಿ ಹೋಗಿ ನಾನು ಅವನ್ ಸಿಕ್ಕದ್ಮೇಲೆ ನಾವಿಬ್ರು ದೂರ ಹೋಗಿ ಬದುಕ್ತೀವಿ. ನೋಡಿ, ದಯವಿಟ್ಟು ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ನೀವು, ಪ್ಲೀಸ್. ನಿಂಗೆ ಡಿವೋರ್ಸ್ ತಾನೇ ಬೇಕು? ಗುಡ್ ನೈಟ್. ಅಂದ್ರೆ ನಿಜವಾಗ್ಲೂ ನನಗೆ ಡಿವೋರ್ಸ್ ಕೊಡ್ತೀರಾ? ಡೋಂಟ್ ವರಿ, ಕೊಡ್ತೀನಿ. ಥ್ಯಾಂಕ್ ಯು. Got it. ಅಲ್ಲಿರೋ ಎಲ್ಲ ಹುಡುಗಿ ಆ ಥರ ಇದ್ದಾರೆ. ತನಿಷ್ಕಾ ಅಂತೂ ನೀವು ಅವಳಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಶಿ ವಾಸ್ ಲೈಕ್ ಓಕೆ ಐ ಆಮ್ ರೆಡಿ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ನಮಗೆ ಗೊತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಸಮಯದ ಅವಧಿಯಲ್ಲಿ ನೀವು ಬಂದು ಇವ್ರ ಜೊತೆ ಆಕ್ಟ್ ಮಾಡೋದು ತುಂಬಾ ದೊಡ್ಡ ವಿಷಯ, ನಮಗೆ ತುಂಬಾ ದೊಡ್ಡ ವಿಷಯ. ಇಲ್ಲ, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಥಿಯೇಟರ್ ಮಾಡ್ತಾ ಇದ್ದೆ ಮುಂಚೆ, ಅದಾದ್ಮೇಲೆ ಮತ್ತೆ ನಾನು ಸ್ಟೇಜ್ ಒಂದು ಚಿಕ್ಕ ಸೀನ್ ಅಂತ ಮಾಡಿದ್ದು ಇವತ್ತೇ. ಬಟ್ ತುಂಬಾ ಖುಷಿ ಆಯ್ತು ಇವ್ರ ಜೊತೆ ಆಕ್ಟ್ ಮಾಡಿದ್ದು, ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ಮಾತೇ ಬರ್ತಿಲ್ಲ. ಸ್ಟಾರ್ಟಿಂಗ್ ಹೋಗಿ ಹಿಂಗ್ ಇಟ್ಬಿಟ್ಟು ಹಿಂಗ್ ತಿರುಗ್ತೀನಿ, ನನಗೆ ಅದನ್ನ ತೋರ್ಸ್ಕೊಂಡಂಗೂ ಇಲ್ಲ. ಒಬ್ಬ ಸಖತ್ ಶಾಕ್, ಖುಷಿ ಎಲ್ಲ ಆಯ್ತು, ಒಳಗಡೆ ಇತ್ತು ಫುಲ್. ನಂಬಕ್ಕೂ ಆಗ್ತಿಲ್ಲ ಇವ್ರ ಜೊತೆ ನಾನು ಆಕ್ಟ್ ಮಾಡಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಮೈ ಪ್ಲೆಜರ್. ಮೋಸ್ಟ್ಲಿ ರಂಗೀತರಂಗ ಬಿಡುಗಡೆಯಾಗಿ 10 ವರ್ಷಗಳಾಗಿರುತ್ತೆ ಅಂತ ಅನ್ಕೋತೀನಿ. ರಿಲೀಸ್ ಆಗ್ತಿದೆ. ಎಸ್ ಎಸ್. ಮತ್ತೆ ನಾನು ಇದೇ ಗೆಟಪ್ ಅಲ್ಲಿ ಕೇಳೆ ಚೆಲುವೆ ಸಾಂಗ್ ಮಾಡಿದ್ದು ನಂಗೆ, ಸೊ ಅದು ನೆನಪಾಯ್ತು. ಹೌದಾ? ಹಂಗಂದ್ರೆ ನಾವ್ ಯಾಕೆ ಕೇಳೆ ಚೆಲುವೆ ಹಾಡನ್ನ ಅವ್ರದ್ದೊಂದು ಸಣ್ಣ ಮೂಮೆಂಟ್ ಅಲ್ಲಿ ಅವರೊಂದು ಎಕ್ಸ್ಪ್ಲನೇಷನ್ ಹಾಡಿನ ಮೂಲಕ ಯಾಕೆ ನಾವು ಆ ನಟನೆ ನೋಡ್ಬಾರ್ದು ಅಂತ. ನಿಶ್ವಿಕಾ, ನೀವು ಬರ್ತೀರಾ ಸ್ಟೇಜ್ ಮೇಲೆ? ವೆಲ್ಕಮ್ ನಿಶ್ವಿಕಾ. ಈ ಜೋಡಿ ಆನ್ ಸ್ಕ್ರೀನ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಇದು ನಮ್ಗೆ ಅನಿಸ್ತಾ ಇದೆ. ಡೈರೆಕ್ಟರ್ಸ್ ನೋಡಿ ಹೇಳ್ಬೇಕು, ಅವ್ರು ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಹುಡುಕ್ತಾ ಇದ್ರೆ ಇಲ್ಲೊಂದು ಜೋಡಿ ಇದೆ ಅಂದ್ರೆ ದಟ್ ಈಸ್ ದಿ ಮ್ಯಾಜಿಕ್ ಆಫ್ ಬೋತ್. ನಿರೂಪ್ ಇಸ್ ಸಚ್ ಅ ಹ್ಯಾಂಡ್ಸಮ್ ಫೆಲೋ. ನೀವು ಅವ್ರ ಪಕ್ಕದಲ್ಲಿ ಯಾರು ನಿಲ್ಸಿದ್ರು ತುಂಬಾ ಒಳ್ಳೆ ಪೇರ್ ಅಂತ ಅನಿಸ್ತಾರೆ. ಸೇಮ್ ವಿತ್ ನಿಶ್ವಿಕಾ. ಸೊ ಅವರಿಬ್ರು ಪೇರ್ ಆದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಗ್ರೇಟ್ ಟು ವಾಚ್ ಆನ್ ಸ್ಕ್ರೀನ್. ದೇ ಕಾಂಪ್ಲಿಮೆಂಟ್ ಈಚ್ ಅದರ್. ಫಾರ್ ಶೋರ್, ಫಾರ್ ಶೋರ್. ಓಕೆ, ನಿಮ್ಮಿಬ್ಬರನ್ನ ಬೆಳ್ಳಿ ತೆರೆ ಮೇಲೆ ನೋಡುವಂತ ಅವಕಾಶ ನಮಗೂ ಸಿಗ್ಲಿ. ನಿಶ್ವಿಕಾ, ಥ್ಯಾಂಕ್ ಯು ವೆರಿ ಮಚ್.
ನಿರೂಪ್ ಅವ್ರ ಬಗ್ಗೆ ನಾವು ನೋಡಿದೀವಿ, ಅವರ ಪರ್ಫಾರ್ಮೆನ್ಸ್ ನೋಡಿದೀವಿ, ಸಿನಿಮಾಗಳನ್ನ ಎಂಜಾಯ್ ಮಾಡಿದೀವಿ, ಅವರ ಡಾನ್ಸ್ ನ ಎಂಜಾಯ್ ಮಾಡಿದೀವಿ ನಾವು. ಆದ್ರೆ ಅಂತ ಪ್ರತಿಭೆ ಜೊತೆ ಇವತ್ತು ನಮ್ಮ ಮಾನ್ಯ ಆಕ್ಟ್ ಮಾಡಿರೋದು. ತರುಣ್ ಅವರೇ, ನಿಮ್ಗೆ ಹೇಗೆ ಅನ್ಸ್ತು? ಮಾನ್ಯ ವೆರಿ ನೈಸ್ ಲೀಡಾ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ವಿ. ಈವನ್ ನೀವು ಅಲ್ಲಿ ನಿರೂಪ್ ಡೈರೆಕ್ಟ್ ಆಗಿ ನೋಡಿ ಮಾತಾಡಕ್ಕೂ ಆಗಲ್ಲ, ಫೇಸ್ ಆ ಕಡೆ ಟರ್ನ್ ಮಾಡ್ಕೊಂಡಿರ್ತೀರ, ಅದೆಲ್ಲಾನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ನಿಮ್ಮ ಎಮೋಷನ್ಸ್ ಅಷ್ಟೂ ಹೇಳಿ. ಅಂಡ್ ವೆನ್ ಇವನ್ ಹಿ ಅಗ್ರೀಡ್ ಅಂತ ಅಂದ ತಕ್ಷಣ ಒಂದು ಚಿಕ್ಕ ಕನ್ಫ್ಯೂಷನ್, ನಾನು ನಿಂಗೆ ಡಿವೋರ್ಸ್ ಕೊಡ್ತೀನಿ, ನಿಜ ಹೇಳ್ತಿದಾರಾ ಇಲ್ವಾ ಏನು, ಅದಷ್ಟು ವಿಸಿಬಲಿ ಚೆನ್ನಾಗಿ ಕಾಣಿಸ್ತು ನನಗೆ. ಗುಡ್ ಲಕ್ ಟು ಯು, ಗುಡ್ ಲಕ್ ಟು ಯು. ನಿರೂಪ್, ಐ ಟೋಲ್ಡ್ ಈಸ್ ಒನ್ ಆಫ್ ದಿ ವೆರಿ ಹ್ಯಾಂಡ್ಸಮ್ ಆಕ್ಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. And with the film, they came in, both Niroop Agirle and Anup is very good friend of mine. ಒಂದು ಇಂಡಸ್ಟ್ರಿಗೆ ಒಂದು ಪಾತ್ ಬ್ರೇಕಿಂಗ್ ಸಿನಿಮಾ ಆಯ್ತು ಅವತ್ತಿನ ಟೈಮಲ್ಲಿ. ಒಂದು ಬಾಹುಬಲಿನ ಆಪೋಸಿಟ್ ಅಲ್ಲಿ ಇಟ್ಕೊಂಡು ಬಂದು ಗೆಲ್ಲೋ ಅಂತದಿದೆ ಗೊತ್ತಾ. ಸೊ ದಟ್ ವಾಸ್ ಅಮೇಸಿಂಗ್. ಅದು ಈವನ್ ಇನ್ ಅ ಕಂಟ್ರೋಲ್ಡ್ ಬಡ್ಜೆಟ್ ಟಾಪ್ ನಾಚ್ ಮೇಕಿಂಗ್ ಮಾಡ್ಬೋದು ಅಂತ ತೋರ್ಸ್ಕೊಂಡಂತ ಒಂದು ಸಿನಿಮಾ ದಟ್ ವಾಸ್ ರಂಗಿತ ರಂಗ. So we are all proud that came in Kannada industry, and Anup, and he has been a great asset to our industry. Thanks for coming, Niru. ಥ್ಯಾಂಕ್ ಯು, ಮೈ ಪ್ಲೇಸರ್. ಸಿನಿಮಾ ನೋಡಿದ್ವಿ ನಾವು, ಅಂಡ್ ಇಟ್ಸ್ ರೀ-ರಿಲೀಸ್ ಅಗೇನ್. 10 ವರ್ಷದ ಸೆಲೆಬ್ರೇಷನ್ ಈಗ. ಸೊ ವಿ ಕ್ಯಾನ್ ಸೆಲೆಬ್ರೇಟ್ ಇಟ್ ಅಗೇನ್ ಇನ್ ಥಿಯೇಟರ್ಸ್. ಅವಾಗಾದ್ರೂ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇತ್ತು, ನೌ ಇಟ್ ಇಸ್ ಪ್ರಾಪರ್ ಸೆಲೆಬ್ರೇಷನ್ ಅಗೇನ್. ರೀವರ್ಕ್ ಮಾಡಿದೀವಿ ಅದ್ರ ಮೇಲೆ ಏನಾದ್ರು? ಇಲ್ಲ, ಸೇಮ್ ವರ್ಷನ್. ಸೊ ನಾನು ಅದೇ ಹೇಳ್ತಾ ಇದ್ದೆ, ನಾವು ಫಸ್ಟ್ ಟೈಮ್ ರಿಲೀಸ್ ಆದಾಗ ಪ್ರತಿ ವಾರ ಈ ವಾರ ನಮ್ಗೆ ಥಿಯೇಟರ್ ಉಳ್ಕೊಂಡ್ರೆ ಸಾಕು ಅನ್ನೋ ಟೆನ್ಷನ್ ಅಲ್ಲೇ ನಮ್ಗೆ ಅದು ಹಿಟ್ ಆಗಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ನಮಗೆ ಫಸ್ಟ್ ಹಿಟ್ ಆಗಿದೆ ಅಂತ ಅನ್ಸಿದ್ದು US ಅಲ್ಲಿ ರಿಲೀಸ್ ಮಾಡಿದ್ವಿ. ಇಲ್ಲಿ ಸಮಥಿಂಗ್ ಇಸ್ ಹ್ಯಾಪ್ನಿಂಗ್, ಇಮಿಡಿಯೇಟ್ ಬನ್ನಿ ಇಬ್ರು ಅಂತ. ನಾವು ಹಂಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಮೆರಿಕಾಗೆ ಹೊರಟ್ವಿ. ಅಲ್ಲಿ ಹೋದಾಗ ಫುಲ್ ದೊಡ್ಡ ಕ್ಯೂ ಕಾಣಿಸ್ತು ನಮ್ಗೆ. ನೋಡು ಬಾಹುಬಲಿಗೆ ಹೆಂಗ್ ಬಂದಿದ್ದಾರೆ ಜನ, ನಮ್ಗೆ ಎಷ್ಟು ಜನ ಇರ್ತಾರೋ ಅಂತ. ನಾವು ಕಾರಿಂದ ಇಳಿತೀವಿ, ಎಲ್ಲ ತಿರುಗ್ಬಿಟ್ಟು ನಮ್ ಕಡೆ ಓಡ್ ಬಂದ್ರು. ಸೊ ದಟ್ ವಾಸ್ ದ ಪವರ್ ಆಫ್ ರಂಗಿತರಂಗ. ಅದು ಇಟ್ಸ್ ಅ ಮ್ಯಾಜಿಕ್, ಇಟ್ ಹ್ಯಾಪನ್ಡ್. ಅಂಡ್ ಇನ್ನೊಂದೇನಂದ್ರೆ ಅದಾಗಿದ್ದು ಕನ್ನಡಿಗರಿಂದ. ಇಲ್ಲಿ ಸಿನಿಮಾ ನೋಡಿ ಇದು ಚೆನ್ನಾಗಿದೆ, ಇದು ನೀವು ನೋಡ್ಲೇಬೇಕು ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ರು. ಅದನ್ನ ಕೇಳಿ ಅಮೆರಿಕಾದಲ್ಲಿ ನಾವು ಈ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಬಂದಿದ್ದು. ಸೊ ಥ್ಯಾಂಕ್ ಯು, ನಾವು ಜನರಿಗೆ ಹೇಳಬೇಕು. ವಾ, ನಿರೂಪ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಯುವರ್ ಪ್ರೆಸೆನ್ಸ್ ಇಸ್ ಮೇಕಿಂಗ್ ಸೋ ಮಚ್ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಮ್ದೊಂದು ರಿಕ್ವೆಸ್ಟ್. ಇಷ್ಟೆಲ್ಲ ಒಳ್ಳೆ ವಿಷಯಗಳಾಗ್ತಾ ಇದೆ, ನಿಮ್ಮನ್ನ ಅಷ್ಟು ಈಸಿಯಾಗಿ ಕಳ್ಸಕ್ ಇಷ್ಟಪಡಲ್ಲ ನಾವು. ಆ ಸೋಫಾದಲ್ಲಿ ಕುತ್ಕೊಳ್ಳಿ, ಎಲ್ಲರೂ ನಿಮ್ ಜೊತೆ ಒಂದಷ್ಟು ಮಾತಾಡ್ಲಿ, ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಲೆಟ್ಸ್ ವೆಲ್ಕಮ್ ನಿರೂಪ್ ಭಂಡಾರಿ. ಈಗ ಇದಕ್ಕೆ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಡೈರೆಕ್ಟ್ರೇ 4.5. 4.5. ಥ್ಯಾಂಕ್ ಯು ಸರ್. 3.5. 3.5. ಥ್ಯಾಂಕ್ ಯು ಮ್ಯಾಮ್. 4. ಥ್ಯಾಂಕ್ ಯು. 4, 4.5, 3.5. ಮಾನ್ಯ, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿನ್ನದ ಬೆಲೆ ವರ್ಷದಿಂದ ವರ್ಷಕ್ಕೆ ಸರಾಸರಿ 14% ಏರ್ತಾ ಇದೆ. ತಲೆಮಾರುಗಳಿಂದಾನೂ ಕೂಡ ನಾವು ಚಿನ್ನವನ್ನ ಸುರಕ್ಷಿತವಾದ ಹೂಡಿಕೆ, ಹೊಸ ಆರಂಭಗಳು ಮತ್ತು ಜೀವನದ ವಿಶೇಷ ಕ್ಷಣಗಳಿಗಾಗಿ ನಂಬ್ಕೊಂಡಿರ್ತೀವಿ. ಈಗ ಚಿನ್ನದ ಬೆಲೆ ಏರ್ತಾ ಇರೋದ್ರಿಂದ ಖರೀದಿಸೋದಕ್ಕೆ ತುಂಬಾ ದುಬಾರಿ ಕೂಡ ಆಗೋಗಿದೆ. ಆದರೆ ನೀವು ಚಿನ್ನವನ್ನ ಈಗ ಖರೀದಿಸಬೇಕಾಗಿಲ್ಲ, ಉಳಿಸಿದ್ರೆ ಸಾಕು. ಅದರಲ್ಲೂ ಚಿನ್ನವನ್ನ ಈಗ ಉಳಿಸೋದು ಅಷ್ಟೇನ್ ಕಷ್ಟನೇ ಅಲ್ಲ. ಯಾಕಂದ್ರೆ ಜಾರ್ ಆಪ್ ಮೂಲಕ ಈಗಾಗಲೇ 2 ಕೋಟಿ ಭಾರತೀಯರು ಪ್ರತಿ ದಿನವೂ ಕೇವಲ 50 ರೂಪಾಯಿಂದ ಆರಂಭಿಸಿ 24K ಡಿಜಿಟಲ್ ಚಿನ್ನದಲ್ಲಿ ಉಳಿಸ್ತಾ ಇದ್ದಾರೆ. ಮತ್ತಿನ್ಯಾಕೆ ತಡ, ಇವತ್ತು ರಾತ್ರಿ 12 ಗಂಟೆಗಿಂತ ಮೊದಲು 50 ರೂಪಾಯಿಯಲ್ಲಿ ಉಳಿಸಿ ಪ್ರತಿಯೊಂದು ಎಪಿಸೋಡ್ಗೆ ಉಚಿತ ಚಿನ್ನದ ನಾಣ್ಯವನ್ನ ಗೆಲ್ಲುವಂತಹ ಅವಕಾಶವನ್ನ ಪಡ್ಕೊಳ್ಳಿ. ಚಿಕ್ಕದಾಗಿ ಪ್ರಾರಂಭಿಸಿ, ಅರ್ಥಪೂರ್ಣವಾಗಿ ಉಳಿಸಿ. ಜಾರ್ ಆಪ್ ಅನ್ನ ಈ ಕೂಡಲೇ ಡೌನ್ಲೋಡ್ ಮಾಡಿ. ಮುಂದಿನ ಸಿಚುವೇಶನ್ ಏನು, ಯಾವ ಸ್ಟಾರ್ನ ಈ ನಮ್ಮ ನಟಿ ಭೇಟಿ ಆಗಲಿದ್ದಾರೆ, ಬನ್ನಿ ಬರಮಾಡಿಕೊಳ್ಳೋಣ. ರಾಧೆಯಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಮಾಲಾಶ್ರೀ ಅವರಾಗಿ ಮಿಂಚಿದಂತಹ ಪ್ರತಿಭೆ ಮೈಸೂರಿನ ಮೀಟ್ ಮಾಡ್ತಿದ್ದೀನಿ ತುಂಬಾ ಟೈಮ್ ಆದ್ಮೇಲೆ. ಸೊ ಒಳಗೆಲ್ಲ ಏನೇನ್ ದುಃಖ ಇರುತ್ತೆ, ಏನೇನಿರುತ್ತೆ ಎಲ್ಲ ಆಚೆ ಹೇಳ್ಕೋಬೇಕು. ಗುಡ್ ಲಕ್. ಥ್ಯಾಂಕ್ ಯು. ಗುಡ್ ಲಕ್. ಆಕ್ಷನ್. ಹೇ ವಾಣಿ, ಹೇಗಿದ್ಯಾ? ಗೌರಿ, ನಾನ್ ಚೆನ್ನಾಗಿದ್ದೀನಿ. 6 ತಿಂಗಳಾಯ್ತು ನಾವ್ ಮೀಟ್ ಮಾಡಿ. ಕೆಲ್ಸಕ್ಕೆ ಅಂತ ಮುಂಬೈಗೆ ಹೋದೋಳು ಈಗ ಬರ್ತಿದ್ಯಾ? ಸಾರಿ ಕಣೆ,
ಫುಲ್ ಬ್ಯುಸಿ ಆಗ್ಬಿಟ್ಟೆ. ನಿನ್ ಗೊತ್ತಿದ್ಯಲ್ಲ ಕೆಲಸ ಹೇಗಿರುತ್ತೆ ಅಂತ. ಅದೆಲ್ಲ ಸರಿ, ಒಂದ್ ಮಾತು ಹೇಳ್ದೆ ಕೇಳ್ದೆ ಹಿಂಗ್ ಸರ್ಪ್ರೈಸ್ ಕೊಟ್ಟಿದ್ಯಲ್ಲ, ಏನ್ ವಿಷಯ? ನೀನ್ ಯಾವಾಗ್ಲೂ ಫೋನಲ್ಲಿ ಮಾತಾಡ್ಬೇಕಾದ್ರೆ ನಿನ್ ಹುಡ್ಗ ಹೇಗಿದ್ದಾನೆ, ಯಾರವನು, ತೋರ್ಸು ಅಂತೆಲ್ಲ ಹೇಳ್ತಿರ್ತೀಯಲ್ಲ, ಅದಕ್ಕೆ ಅವನ್ನ ಡೈರೆಕ್ಟ್ ಆಗಿ ನಿನ್ ಮೀಟ್ ಮಾಡ್ಸೋಣ ಅಂತ ಅನ್ಕೊಂಡೆ. ಆದ್ರೆ ಇನ್ನೊಂದು ವಿಚಾರ, ಮೊನ್ನೆ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಏನೋ ಹೇಳ್ಬೇಕು ಅಂತ ಸುಮ್ನೆ ನನ್ಗೆ ಹೇಳ್ತಿದ್ಯಲ್ಲ, ಅದು ಬೇರೆ ನಾಚ್ಕೋತಾ ಇದ್ದೆ. ಏನದು? ಅದು ಬೇಡ, ಮೊದ್ಲು ನೀನ್ ಹೇಳು. ಫಸ್ಟ್ ನೀನ್ ಹೇಳು, ಆಮೇಲೆ ನಾನು ಹೇಳ್ತೀನಿ. ಯಾವಾಗ್ಲೂ ಮೊದ್ಲು ನಾನೇ ಹೇಳ್ಬೇಕಾ? ನೀನ್ ಬೇರೆ ಆಪ್ಷನ್ನೇ ಇಲ್ಲ ಸುಂದ್ರಿ, ಹೇಳು. ಯಾರವನೋ ಲಕ್ಕಿ ಬಾಯ್? ಅದು ಗೌರಿ. ಯಾಕೆ ವಾಣಿ, ಏನಾಯ್ತು? ಓಕೆ, ಏನಾಗ್ಬಾರ್ದಿತ್ತು ಅದೇ ಆಗೋಯ್ತು ಕಣೆ. ಏನಾಯ್ತು? ನಿನ್ನೆವರೆಗೂ ನನ್ನ ಜೊತೆ ಇದ್ನಲ್ಲ, ಅವನು ಸಾಧಾರಣ ವ್ಯಕ್ತಿ ಅಲ್ಲ. ವಿಜಯ್ ಕುಮಾರ್, ವಿಕೆ ಗ್ರೂಪ್ CEO. ಅಷ್ಟೇ ತಾನೇ? ಅದಕ್ಕೆ ಇಷ್ಟೊಂದು ಅಳ್ತಾರ ಹುಚ್ಚುಡ್ಗಿ? ಅಷ್ಟೇ ಅಲ್ಲ, ಅವನು ಅಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಿಲ್ದೆ ತುಂಬಾ ಗೋಳು ಇಕ್ಕೊಂಡ್ಬಿಟ್ಟೆ, ಏನೇನೋ ಅನ್ಬಿಟ್ಟೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಮನ್ಸಾರೆ ಪ್ರೀತಿಸ್ಬಿಟ್ಟೆ ಕಣೆ. ವಾಣಿ, ನೀನ್ ವಿಜಯ್ ಕುಮಾರ್ನ ಮನ್ಸಾರೆ ಪ್ರೀತಿಸ್ತಾ ಇದ್ಯಾ? ಹೌದು ಕಣೆ, ಹುಚ್ಚಿ ತರ ಅವ್ರ ಬಗ್ಗೆ ಗೊತ್ತಿಲ್ಲದೆ ಪ್ರೀತಿಸ್ಬಿಟ್ಟೆ. ಗೌರಿ, ನಾನೊಬ್ಳು ಅನಾಥೆ ಅಂತ ಎಲ್ರೂ ನನ್ನ ದೂರ ಮಾಡ್ದಾಗ್ಲೂ ಇಷ್ಟು ನೋವಾಗಿರ್ಲಿಲ್ಲ. ಆದ್ರೆ ಅವನಿಲ್ದೆ ನನ್ನ ಲೈಫ್ನ ನೆನ್ಸ್ಕೊಳಕ್ಕೆ ಆಗ್ತಿಲ್ಲ. ಆ ದೇವ್ರು ಯಾವಾಗ್ಲೂ ಯಾಕೆ ನನ್ನ ಜೊತೆನೆ ಹಿಂಗ್ ಆಟ ಆಡ್ತಾನೆ? ನಾನು ಇಷ್ಟಪಟ್ಟಿದ್ದು ಯಾವುದು ನಂಗೆ ಸಿಗೋದಿಲ್ಲ. ನಾನು ತುಂಬಾ ದುರಾದೃಷ್ಟವಂತೆ ಕಣೆ. ಒಳ್ಳೇದನ್ನೋದು ನನ್ನ ಲೈಫಲ್ಲಿ ಆಗಲ್ಲ ಅಲ್ವಾ? ಯಾರು ಹೇಳಿದ್ದು ನೀನ್ ದುರಾದೃಷ್ಟವಂತೆ ಅಂತ? ನೀನ್ ಅದೃಷ್ಟವಂತೆ. ಹಾಗೆಲ್ಲ ಯೋಚನೆ ಮಾಡಕ್ಕೂ ಹೋಗ್ಬೇಡ, ಗೊತ್ತಾಯ್ತಾ? ನೋಡು, ಅವನ್ ನಿನ್ಗೆ ಸಿಕ್ಕೇ ಸಿಗ್ತಾನೆ. ಪ್ರೀತಿ ಪ್ರೀತಿ ನಿನ್ನ ಪ್ರೀತಿ ಪ್ರೀತಿ ನಿನ್ನ ಆಟ. ಗೌರಿ, ಅವನ ಬಗ್ಗೆ ಗೊತ್ತಿಲ್ಲದೆ ಅವನ್ನ ಪ್ರೀತಿಸ್ಬಿಟ್ಟೆ. ಈಗ ಅವನಷ್ಟು ದೊಡ್ಡ ಶ್ರೀಮಂತ ಅಂತ ಗೊತ್ತಾದ್ಮೇಲೆ ನಾನು ಹೇಳಿದಿದ್ರೆ ಅವನಿಗೆ ನನ್ನ ಬಗ್ಗೆ ಅಸಹ್ಯ ಆಗಲ್ವಾ? ಅವನ್ ಯಾರಾಗಿದ್ರೇನು, ನೀನ್ ಅವನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ಯಾ. ಅದಕ್ಕಿಂತ ಮಿಗಿಲಾಗಿ ನೀನ್ ಎಷ್ಟು ಒಳ್ಳೆ ಹುಡುಗಿ ಅಂತ ಅವನು ಚೆನ್ನಾಗಿ ಗೊತ್ತು ಅಲ್ವಾ? ನೀನ್ ಸಂತೋಷವಾಗಿರು, ಅವನೇನು ಸಿಕ್ಕೇ ಸಿಗ್ತಾನೆ. ನಿಜವಾಗ್ಲೂ ಸಿಗ್ತಾನಲ್ವಾ? ಸಿಕ್ಕೇ ಸಿಗ್ತಾನೆ, ನನ್ ಮೇಲೆ ಆಣೆ. ಸರಿ, ನಿನ್ ಪ್ರೀತಿ ಬಗ್ಗೆ ಹೇಳು. ಯಾರ ಹುಡ್ಗ? ನನ್ ಪ್ರೀತಿ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಈಗ ನಿನ್ ಪ್ರೀತಿನ ಸೆಲೆಬ್ರೇಟ್ ಮಾಡೋಣ, ಓಕೆ? ಗೌರಿ, Got it. ವೆಲ್ಕಮ್ 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 ವೆಲ್ಕಮ್. ಹೌ ಆರ್ ಯು? ನಮ್ಮ ಮಹಾನಟಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಚಪ್ಪಾಳೆ ಬರಬೇಕು ರಾಧಿಕಾ ಅವರಿಗೆ. ರಂಗೀತ ರಂಗದ ಬ್ಯೂಟಿಫುಲ್ ಆ್ಯಂಡ್ ಕನ್ನಡದ ವೆರಿ ಟ್ಯಾಲೆಂಟೆಡ್ ನಾಯಕ ನಟಿಯವರು ಮತ್ತೆ ಇವತ್ತು ನಮ್ಮ ವೇದಿಕೆ ಮೇಲೆ ಅಭಿನಯ ನೋಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ರಾಧಿಕಾ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ ನನಗೆ. ಈ ಫಾರ್ಮ್ಯಾಟ್ ನನಗೆ ಹೊಸದು. ಐ ವಿಲ್ ಟೆಲ್ ಯು ದ್ಯಾಟ್. ಯಾಕಂದರೆ ಆ್ಯಸ್ ಅನ್ ಆ್ಯಕ್ಟರ್ ಇಟ್ಸ್ ಅ ಚಾಲೆಂಜ್. ವೆರಿ ಗುಡ್. ಮಹಾನಟಿ ಫಾರ್ಮ್ಯಾಟ್ ತುಂಬಾ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ರಾಧಿಕಾ. ಶ್ರೇಯಾ, ಆ್ಯಕ್ಚುಲಿ ಹೇಳಿ, ಅವ್ರನ್ನ ನೋಡಿ ನಿಮಗೆ ಮನ್ಸಲ್ಲಿ ಏನು ಯೋಚನೆ ಬಂತು, ಹೆಂಗೆ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ರಿ ಅವ್ರ ಜೊತೆ? ಮ್ಯಾಮ್, ರಂಗಿತಾನಂಗ ನಂದು ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಮೂವಿ. ಅದರಲ್ಲೇ ನಾನು ಇವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೆ. ಆಫ್ಟರ್ ದ್ಯಾಟ್ ಶಿವಾಜಿ ಸೂರತ್ಕಲ್. ಸೊ ಆಗಿಂದ ಐ ಯೂಸ್ ಟು ಅಡ್ಮೈರ್ ಹರ್. ಶಿ ಸೋ ಗ್ರೇಸ್ಫುಲ್, ಶಿ ಸೋ ಪ್ರಿಟಿ. ಸೊ ನನಗೆ ಅಲ್ಲಿ ಎಂಟರ್ ಆದಾಗ ಲೈಕ್ ಅಯ್ಯೋ ಅನ್ಕೊಂಡೆ ಎಂಟರ್ ಆದೆ. ಕಾಲೆಲ್ಲ ಫುಲ್ ಶಿವರ್ ಆಗ್ತಿತ್ತು. ಹೆಂಗೋ ಮ್ಯಾನೇಜ್ ಮಾಡ್ತೆ. ಆ್ಯಂಡ್ ಶ್ರೇಯಾ ಅವರ ಪರ್ಫಾರ್ಮೆನ್ಸ್ ರಾಧಿಕಾ ಅವ್ರ ಜೊತೆ ಹೇಗಿತ್ತು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಡೈರೆಕ್ಟ್ರೇ?
ನಮಸ್ತೆ ರಾಧಿಕಾ ಅವರೇ. ನಮಸ್ತೆ. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಶ್ರೇಯಾ. ಹಾಯ್ ಸರ್. ವಾಟ್ ಎವರ್ ಯು ಹ್ಯಾವ್ ಡನ್ ಇಸ್ ನೈಸ್. ಒಂದು ಪೋರ್ಷನ್ ಯು ಸ್ಟಾರ್ಟ್ ಕ್ರೈಯಿಂಗ್ ಅಲ್ಲ, ಅಂದ್ರೆ ಅವ್ರನ್ನ ಆ ಕಡೆ ತಿರ್ಕೊಂಡು ಏನೋ ಒಂದು ಪೋರ್ಷನ್ ಆಗಿದ ತಕ್ಷಣ ಇಲ್ಲಿ ತಪ್ಕೊಂಡು ಅಳೋದಿದೆ ಗೊತ್ತಾ. ಏನ್ ಪೇಸ್ ಶುರು ಆಯ್ತಲ್ಲ ನಿಮ್ ಕಾನ್ವರ್ಸೇಷನ್ ಫಸ್ಟ್, ಅಲ್ಲಿಂದ ಅಳಕ್ ಶುರು ಆದ್ಮೇಲೂ ಅದೇ ಪೇಸಲ್ಲೇ ಇದೆ. ಒಂದು ಚಿಕ್ಕ ಟೈಮ್ ತಗೋಬೇಕಾಗಿತ್ತು ನೀವು ಅಂತ. ಅದು ನ್ಯಾಚುರಲ್ ಆಗಿ ಬರ್ಬೇಕು ಆಕ್ಟರ್ಸ್ಗೆ ಅಂತ ಹೇಳೋದು. ದೇರ್ ಇಸ್ ಒನ್ ರೀ ರೆಕಾರ್ಡಿಂಗ್ ಟೈಮ್, ದೇರ್ ಇಸ್ ಒನ್ ಮೂಡ್, ಒಂದು ಚೇಂಜ್ ಓವರ್ ಆಗುತ್ತೆ ಅಂತ. ನಾನು ಇಷ್ಟಪಟ್ಟಿದ್ದ ಹುಡುಗನ್ನೇ ಇವಳು ಇಷ್ಟಪಟ್ಬಿಟ್ಟಿದ್ದಾಳಲ್ಲ, ಒಂದು ಸ್ಯಾಕ್ರಿಫೈಸಿಂಗ್ ಇದೆ, ಈ ಹುಡುಗಿ ಲೈಫ್ ಚೆನ್ನಾಗಾಗ್ಲಿ ಅನ್ನೋದು. ಇಷ್ಟು ಎಮೋಷನ್ಸ್ ಆ ಕಡೆ ಕ್ಯಾರೆಕ್ಟರ್ ಇರ್ಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ ಪೋರ್ಟ್ರೇ ಆಗೋಯ್ತಲ್ಲ ಅದು. ಅಫ್ಕೋರ್ಸ್ ಶಿ ಈಸ್ ಅವ್ರು ಅಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಂಡ್ ದಟ್ ಇಸ್ ವೈ ವೇರ್ ಶಿ ಇಸ್ ಟುಡೇ. ಸೊ ಯು ಶುಡ್ ಲರ್ನ್ ಫ್ರಮ್ ಆಲ್ ದೋಸ್ ಥಿಂಗ್ಸ್ ಅಂತ ಅನ್ನೋದು. ಜಸ್ಟ್ ಸ್ಮಾಲ್ ಟ್ಯೂನಿಂಗ್ ಮಾಡ್ಕೊಳ್ಳಿದ್ದೀನಲ್ಲ ಅಂತ, ಸ್ಟಾರ್ಟ್ ಲರ್ನಿಂಗ್ ಅಂತ ಅಷ್ಟೇ. ಬಟ್ ವೆರಿ ವೆಲ್ ಡನ್. ಪಾಪ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಅವ್ರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್. ನಮಸ್ತೆ ರಾಧಿಕಾ ಅವರೇ. ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ? ಗುಡ್. ಹೌ ಆರ್ ಯು? ಮೈ ಫೇವರೇಟ್ ಆಕ್ಟ್ರೆಸ್. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು. ಅಫ್ಕೋರ್ಸ್ ನಿಮ್ಮ ರಂಗಿತರಂಗ ಸಿನಿಮಾ ನಾನು ನೋಡಿದ್ದೀನಿ. ಬಹಳ ಅದ್ಭುತ ಕಲಾವಿದೆ ನೀವು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶ್ರೇಯಾ ಮೇಡಮ್, ನನಗೇನು ಅನ್ನಿಸ್ತು ಅಂದರೆ ರಾಧಿಕಾ ಅವ್ರು ನೋಡಿದ ಎಕ್ಸೈಟ್ಮೆಂಟಾ ಇಲ್ಲ ಬೇಗ ಮುಗಿಸ್ಬಿಡ್ಬೇಕು, ನಾನು ಆ ಥರ ಕಾತರ ಇತ್ತು ನಿಮ್ದು ಫೇಸಲ್ಲಾಗಲಿ, ಎಕ್ಸ್ಪ್ರೆಷನಲ್ಲಿ, ಡೈಲಾಗ್ ಡೆಲಿವರಿ ಹೇಳೋದಾಗಲಿ, ಅದೆಲ್ಲ ಹಂಗೆ ಅನ್ನಿಸ್ತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ಆ ಥರ ನೀವು ಸ್ವಲ್ಪ ಫೋಕಸ್ ಆಗಿ ಕಾನ್ಸಂಟ್ರೇಷನ್ ಆಗಿ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಬರ್ತೀರಾ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಮ್ಯಾಜಿಕಲ್ ಮೂಮೆಂಟ್ ಇದು ನನಗೆ. ಯಾಕೆ ಗೊತ್ತಾ, ನನ್ನ ಫಸ್ಟ್ ಫಿಲ್ಮ್ ರಂಗಿತರಂಗ, ನೀರು ಭಂಡಾರಿ ವಾಸ್ ಮೈ ಕೋ ಆಕ್ಟರ್. ಲೇಟೆಸ್ಟ್ ಫಿಲ್ಮ್ ದೈಜಿ, ರಮೇಶ್ ಸರ್ ಇಸ್ ಹಿಯರ್. ಅರೆ ಲವ್ಲಿ. ನಾವ್ ಯಾಕೆ ಈ ಹೀರೋ ಹೀರೋಯಿನ್ ಜೋಡಿನ ಸ್ಟೇಜ್ ಮೇಲೆ ಆ ಜೋಡಿ ಒಂದು ಮೋಡಿ ನೋಡಬಾರ್ದು ಅಂತ. ರಮೇಶ್ ಸರ್ ಪ್ಲೀಸ್. ಬಳೆ ಬಳೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು. ಹೇಳಿದ್ರು ಮ್ಯಾಜಿಕಲ್ ಮೊಮೆಂಟ್, ಫಸ್ಟ್ ಹೀರೋ ನೀರವ್ ಜೊತೆ, ಲೇಟೆಸ್ಟ್ ಹೀರೋ ರಮೇಶ್ ಜೊತೆ ಅಂತ. ಅದೇ ತರ ಮ್ಯಾಜಿಕಲ್ ಮೂಮೆಂಟ್ ನನಗೆ ಕೂಡ ಆ ಟೈಮಲ್ಲಿ ಪ್ರೇಮ ಅವ್ರ ಜೊತೆ ಎಷ್ಟೊಂದು ಫಿಲ್ಮ್ಸ್ ಮಾಡುವಂತ ಅವಕಾಶ ಸಿಕ್ತು. ಈಗ ನಮ್ಮ ಲೇಟೆಸ್ಟ್ ಹೀರೋಯಿನ್ ರಾಧಿಕಾ ಇದ್ದಾರೆ. ಸಚ್ ಅ ಮ್ಯಾಜಿಕಲ್ ಮೂಮೆಂಟ್. ಅವತ್ತಿದ್ದ ಅದೇ ಪ್ರಾಬ್ಲಮ್ ಇವ್ರ ಜೊತೆಗಿದೆ, ಇಬ್ಬರ ಹೈಟ್ ಇಲ್ಲ. ಆ್ಯಕ್ಚುಲಿ ಸರ್ ಜೊತೆ ಪ್ರತಿ ಸರಿ ನಾನು ಮಾಡುವಾಗಲೂ ನಾನು ಹಿಂಗೆ ನಿಂತ್ಕೋತಿದ್ದೆ. ಪ್ರತಿ ಆಪೋಸಿಟ್ ಇದ್ರ ಶಾರ್ಟ್ಸಲ್ಲಿ ಇರುವಾಗಲೂ ನನಗೆ ತುಂಬ ಪಾಪ ಅವ್ರೆಲ್ಲಿ ಬೇಜಾರು ಮಾಡ್ಕೋತಾರೋ ಅಂತ ನಾನು ಹಿಂಗೆ ಹೋಗೋದು ಒಂದ್ಸರಿ, ಮತ್ತೆ ಹಿಂಗೆ ಮಾಡೋದು ಎಲ್ಲ ಮಾಡ್ತಿದ್ದೆ. ಬಟ್ ಆದರೂ ಎಕ್ಸ್ಪ್ರೆಷನ್ಸ್ ಬಿಡ್ತಿರ್ಲಿಲ್ಲ ನಾನು. ಆ್ಯಂಡ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ರಮೇಶ್ ಸರ್. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ. ಸರ್ ಹೇಳಿದ್ರು ದೈಜಿಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಪರ್ಫಾರ್ಮೆನ್ಸ್ ಅಂತ. ಇಟ್ಸ್ ಬಿಕಾಸ್ ಆಫ್ ಹಿಮ್. ಈ ಥರ ಮಾತುಗಳನ್ನ ನಾನು ಪ್ರತಿದಿನ ಸೆಟಲ್ ಕೇಳಿಸ್ಕೊತಾ ಇರ್ತೀನಿ. ಸೊ ಒಂದು ಆ್ಯಕ್ಟರ್ಗೆ ಇದಕ್ಕಿಂತ ಎನ್ಕರೇಜ್ಮೆಂಟ್ ಇನ್ನೇನು ಅಲ್ವಾ? ವೆರಿ ಟ್ರೂ, ವೆರಿ ಟ್ರೂ. ಸೊ ಇಂಥ ಒಂದು ಆ್ಯಕ್ಟರ್ ಜೊತೆ ನನಗೆ 3 ಫಿಲ್ಮ್ಸ್ ಮಾಡಿದ್ದು ತುಂಬಾನೇ, ಐ ಫೀಲ್ ಇಟ್ಸ್ ಇಸ್ ಮೈ ಆನರ್. ಸೊ ತುಂಬಾನೇ ಖುಷಿ ಸರ್ ನನಗೆ. ಅಲ್ಲಿರೋರೆಲ್ಲರೂ ಐ ಥಿಂಕ್ ದೇ ಸೆಡ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ದ ಸಿನಿಮಾ, ಇನ್ ಆಕ್ಟಿಂಗ್, ಇನ್ನೊಂದೆಲ್ಲ ಅಂತ. ಒನ್ ಥಿಂಗ್ ಐ ಆಮ್ ನೋಟಿಸಿಂಗ್, 30 years ಇಂದ ಕಾನ್ಸ್ಟೆಂಟ್ ಆಗಿ ಎಷ್ಟು ಸಿನಿಮಾ, ಎಷ್ಟು ಜರ್ನಿ, ಏನ್ ನೋಡ್ಕೊಂಡ್ ಬಂದ್ರು he's being the same sir. For that is ಅಲ್ಲ, ಅದಕ್ಕೆ ನೀವು ಬ್ಲಾಕ್ ಬಸ್ಟರ್ ಕೊಡ್ಲೇಬೇಕು. 30 ವರ್ಷಗಳಿಂದ ಸಿನಿಮಾ ಜರ್ನಿಲಿ ಒಂದು ತನವನ್ನ ವೇಟ್ ಮಾಡಿದಂತ ರಮೇಶ್ ಅರವಿಂದ್ ಸರ್ಗೆ ಸಚ್ ವಂಡರ್ಫುಲ್ ಮೂಮೆಂಟ್ಸ್, ವಂಡರ್ಫುಲ್ ಥಾಟ್ಸ್. ಆ್ಯಂಡ್ ಈ ರೀತಿ ಒಂದು ಮಹಾನಟಿ ಕಾರ್ಯಕ್ರಮದಲ್ಲಿ ಒಂದು ಉತ್ಸಾಹದ ಚಿಲುಮೆ ಅಂತ ಅಂದರೆ ದಟ್ ಈಸ್ ರಮೇಶ್ ಸರ್ ಆ್ಯಂಡ್ ಪ್ರೇಮ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶ್ರೇಯಾ, ಪರ್ಫಾರ್ಮೆನ್ಸ್ ಏನೋ ಮಾಡಿ ಮುಗಿಸಿದ್ದೀರಾ. ಸ್ಟಾರ್ ರೇಟಿಂಗ್ಸ್ ಏನ್ ಸಿಗುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ಗೆ ಅಂತ ನೋಡೋಣ. ಡೈರೆಕ್ಟ್ರೆ, ನಿಮ್ಮ ಸ್ಟಾರ್ ರೇಟಿಂಗ್ಸ್ ಫಾರ್ ಶ್ರೇಯಾ? 4 stars. 4 stars. ಪ್ರೇಮ ಮ್ಯಾಮ್?
3.5. 3.5. ನಿಶ್ವಿಕಾ 4. 3.5 ಸ್ಟಾರ್ಸ್ ನಿಮ್ಗೆ ಸಿಕ್ಕಿದೆ. ಥ್ಯಾಂಕ್ ಯು ಶ್ರೇಯಾ. Thank you, ಅಕ್ಕ. Luck. ಕನ್ನಡ ಚಿತ್ರರಂಗದ ಮಟ್ಟಿಗೆ ಮೆಗಾ ಬ್ಲಾಕ್ ಬಸ್ಟರ್ ಮೂವಿ ಆಗಿತ್ತು ರಂಗಿತರಂಗ. ಸೊ ಮತ್ತೆ ಅಭಿಮಾನಿಗಳಿಗೋಸ್ಕರ ರಿಲೀಸ್ ಆಗಿರುವಂತಹ ಈ ನಮ್ಮ ರಂಗಿತರಂಗ ಸಿನಿಮಾದ ಒಂದು ಟ್ರೈಲರ್ ನ ನಮ್ಮ ಮಹಾನಟಿ ಟೆಂಟಲ್ ನಾವು ನೋಡ್ಲೇಬೇಕಲ್ವಾ? ಸಿನಿಮಾ ಟ್ರೈಲರ್ ಪ್ಲೀಸ್. ನೀವು ಈ ಊರಿಗೆ ಹೊಸದಾಗಿ ಬಂದಿರೋದಂತ ಕಾಣ್ತದೆ. ಹೌದು, ಇಲ್ಲಿಗೆ ಬಂದು 2 ದಿನ ಆಯ್ತು. ಇಲ್ಲೇ ಕಮರೊಟ್ಟು ಮನೆಯಲ್ಲಿರೋದು. ಏನಾದ್ರೂ ವಿಚಿತ್ರ ಅಂತ ಅನ್ಸಿದ್ರೆ ಅದರಿಂದ ನೀವು ದೂರವೇ ಇದ್ಬಿಡಿ. ಆ ಕಮರಟ್ಟು ಮನೆಯಿಂದ ಹೆಂಗ್ಸ್ ಮಿಸ್ ಆಗಿದ್ದಾಳಲ್ಲ, ಅದ್ರಲ್ಲಿ ನಿಂದೇನಾದ್ರೂ ಕೈವಾಡ? ಆ ಮನೆಯಲ್ಲಿ ಅಂಗಾರನ ಭೂತುಂಟು. ಆದರೆ ಅವ ಸತ್ತ ಮೇಲೆ ಈ ಊರಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾನೆ ಇತ್ತು. ನನಗೇನು ಅರ್ಥ ಆಗ್ತಾ ಇಲ್ಲ. ಐ ಆಮ್ ಟೋಟ್ಲಿ ಕನ್ಫ್ಯೂಸ್ಡ್. ನೀನೇನೋ ಆಟ ಆಡ್ತಾ ಇದೀಯ. ಈ ಮನೇಲೇನೋ ಇದೆ ಗೌತಮ್. ಪೊಲೀಸ್ ನಮ್ಮನ್ನು ಹುಡುಕ್ತಾ ಇದ್ದಾರೆ. ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡಬೇಡ. ನಾನು ಮಾತಾಡ್ಬೇಕಾದ್ರೆ ಬಾಯಿ ಹಾಕಬೇಡ. ಎಲ್ಲಿದ್ದಾಳು? ಕೂತಿದ್ಯೋ ಸುಟ್ಟಿದ್ಯೋ ನಿನಗೆ ಗೊತ್ತು. ನಿರೂಪ್ ಅವರೇ, ಹೌ ಎಕ್ಸೈಟೆಡ್ ಆರ್ ಯು? ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಮತ್ತೆ ಆಫ್ಟರ್ 10 years ಆಲ್ಸೋ. ಮತ್ತೆ ಆಡಿಯನ್ಸ್ ಜೊತೆ Yes. ಥಿಯೇಟ್ರಲ್ಲಿ ಸಿನಿಮಾ ನೋಡೋಣ ಅಂತ ಆಸೆ ಇದೆ ನನಗೆ. ಸೂಪರ್. ರಾಧಿಕಾ ಅವರೇ, ನಿಮಗೆ ಎಷ್ಟು ಸಂತೋಷ ಇದೆ ರಿಲೀಸ್ ಆಗ್ತಿದೆ ರಂಗಿತರಂಗ? ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಂತಹ ಒಂದು ಸನ್ನಿವೇಶ ಒಂದು ಆಕ್ಟರ್ ಲೈಫಲ್ಲಿ ಬರೋದು ತುಂಬಾ ವಿರಳ. ನಮ್ಗೆ ಅದು ಸಿಕ್ಕಿದೆ. ಒಂದು ಡಿವೈನ್ ಬ್ಲೆಸ್ಸಿಂಗ್ ಇರ್ಬೋದೇನೋ ಅದಕ್ಕೆ ಅಂತಾನೂ ಅನ್ಸುತ್ತೆ. ಖಂಡಿತ ಆ ಡಿವೈನ್ ಬ್ಲೆಸ್ಸಿಂಗ್ ಗೆ ನಮ್ಮೆಲ್ಲರ ಬೆಸ್ಟ್ ವಿಶಸ್ ಇದೆ. ಸೊ ರಂಗಿತರಂಗ ರಿಲೀಸ್ ಆಗ್ತಾ ಇದೆ. ತರುಣ್ ಅವರೇ, ನಿಮ್ಮ ಬೆಸ್ಟ್ ವಿಶಸ್ ಪ್ಲೀಸ್. ಒಂದಷ್ಟು ಅದ್ಭುತವಾದ ಟೆಕ್ನಿಷಿಯನ್ಸ್ ನ ಕೊಟ್ಟರು. ವಿಲಿಯಂ ಡೇವಿಡ್ ಕ್ಯಾಮರಾಮನ್ ಆಗಿರ್ಬೋದು, ಒನ್ ಆಫ್ ದಿ ಟಾಪ್ ನಾಚ್ ಅಲ್ಲಿರುವಂತ DOP ಅವರು. ಅಜನೀಶ್ಗೆ ವೆರಿ ಬೇಸಿಕ್ಸ್ ಸ್ಟಾರ್ಟಿಂಗ್ ಸಿನಿಮಾಸ್. ಅಜನೀಶ್ ಈಸ್ ಎಂಟೈರ್ ಇಂಡಿಯಾ ಆಲ್ ಲ್ಯಾಂಗ್ವೇಜಸ್ ಅಜನೀಶ್ ಇಸ್ ಡೂಯಿಂಗ್ ಮ್ಯೂಸಿಕ್. ಅಂಡ್ ಅನೂಪ್ ಅವರು ಅವರೇ ಸಾಂಗ್ಸ್ ಮಾಡಿದ್ದು ಆ ಸಿನಿಮಾಗೆ. ಸೊ ಸಚ್ ಅ ಬ್ಯೂಟಿಫುಲ್ ಟೀಮ್. ನಮ್ ಕೊಡುಗೆ ಅಂದ್ರೆ ಎಂತ ಕೊಡುಗೆ ಇದೆ ಈ ಸಿನಿಮಾದು ಅಂತ ಅಂದ್ಬಿಟ್ಟು ಐ ಥಿಂಕ್ ವಿ ಶುಡ್ ಆಲ್ ಸೆಲೆಬ್ರೇಟ್ ಇಟ್ ಅಂಡ್ ಬೆಸ್ಟ್ ವಿಶಸ್ ಅಗೇನ್ ಟು ದ ಟೀಮ್. ಪ್ರೇಮ ಮ್ಯಾಮ್, ನಿಮ್ಮ ಬೆಸ್ಟ್ ವಿಶಸ್. ಸೊ ಐ ಆಮ್ ವೆರಿ ಹ್ಯಾಪಿ ಮತ್ತೆ ರಿಲೀಸ್ ಆಗ್ತಾ ಇರೋದು. ಡೆಫಿನೆಟ್ಲಿ ಐ ವಿಲ್ ಗೋ ಅಂಡ್ ವಾಚ್ ದಿಸ್ ಮೂವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಚಿತ್ರಗಳು ಮಾಡ್ತಾನೆ ಇರ್ತೀವಿ. ಕೆಲವು ಚಿತ್ರಗಳು ದಶಕಗಳು ಉಳಿಯುತ್ತೆ, 1/4 ಶತಮಾನ, ಅರ್ಧ ಶತಮಾನ, 1 ಶತಮಾನ ಉಳಿಯುತ್ತೆ. ಅವುಗಳನ್ನ ಕ್ಲಾಸಿಕ್ ಅಂತ ಕರಿತೀವಿ. ರಂಗಿತರಂಗ ಇಸ್ ಡೆಫಿನೆಟ್ಲಿ ಎ ಕ್ಲಾಸಿಕ್. ಗುಡ್ ಲಕ್ ಆನ್ ದ ರಿಲೀಸ್. ಥ್ಯಾಂಕ್ ಯು ರಮೇಶ್ ಸರ್. ಸೊ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ ರಿಲೀಸ್ ಆಗಿ ಯಶಸ್ವಿಯಾಗಿ ಓಡ್ತಾ ಇರುವಂತಹ ರಂಗಿತರಂಗ ತಂಡಕ್ಕೆ, ಅನೂಪ್ ಸರ್ಗೆ ಅಂಡ್ ನಿಮಗೆ ಎಲ್ರಿಗೂ ನಮ್ಮ ಕಡೆಯಿಂದ ಅಭಿನಂದನೆಗಳು. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ನಟನೆಯ ಹಂಬಲ ತನ್ನ ತನವನ್ನ ಪ್ರೂವ್ ಮಾಡಿ ಹೆತ್ತ ಅಪ್ಪ ಅಮ್ಮನಿಗೆ ಹೆಮ್ಮೆ ತರುವಂತಹ ಮಗಳಾಗ್ಬೇಕು ಅಂತ ವೇದಿಕೆ ಮೇಲೆ ಬರ್ತಿರುವಂತ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬೆಳಗಾವಿಯ ವರ್ಷ ಡಿಗ್ರಜೆ. ವರ್ಷ, ಏನ್ ಸಿಚುವೇಶನ್ ಇದೆ? ನಾನು ಪ್ರಧಾನಮಂತ್ರಿ, ಭಾರತದ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ದಟ್ ವೇ. Action. No more appointment, Raghavan. I have biggest issues to deal with today. Please. मैं, Ramika Sen, the Prime Minister of India. Are you trying to tell me how to run the country? Of course not. Close down all the state borders. Find his warehouses and arrest his all associates. ಬೇಕಾದ್ರೆ ಇಡೀ ಇಂಡಿಯಾನೇ ರೈಡ್ ಮಾಡಿ. ಅದು ಏನಾಗುತ್ತೋ ನಾನು ನೋಡ್ಕೊಂತೀನಿ. Raghavan, I will give you full authority. Bring him down. ನೀನೇನಾ ರಾಕಿ? ಭಾಯ್, ನೀನು ಬಂದೇ ಬರ್ತೀಯ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಬರ್ತೀಯ ಅಂತ ಗೊತ್ತಿದ್ದಿಲ್ಲ. ಈ ಪ್ರಪಂಚ ಎಷ್ಟು ಚಿಕ್ಕದಲ್ವಾ? ಹೌದು ಮೇಡಮ್,
ಪ್ರಪಂಚ ತುಂಬ ಚಿಕ್ಕದು, ಕೈಯಲ್ಲೇ ಆಟ ಆಡಿಸ್ಬಿಡ್ಬೋದು. ನನ್ನ ಹತ್ರನೂ ಇಂಥದ್ದೊಂದಿದೆ, ಬಂಗಾರದ್ದು. ಇದ್ರ ಕೆಳಗಡೆ ಇರೋ ಸ್ಟ್ಯಾಂಡು ಬಂಗಾರದ್ದು, ಅದ್ರ ಕೆಳಗಡೆ ಇರೋ ಟೇಬಲು ಬಂಗಾರದ್ದು. ನಿನ್ನ ಹತ್ರ ತುಂಬಾನೇ ಬಂಗಾರ ಇದೆ ಅನ್ಸುತ್ತೆ. ದೇಶದ ಸಾಲ ತೀರಿಸ್ಬೇಕು ಅಂತಂದ್ರೆ ಹೇಳಿ, ತೀರಿಸ್ಬಿಡ್ತೀನಿ. ಹೋ, ದೇಶದ ಸಾಲ ತೀರ್ಸೋಷ್ಟು ದುಡ್ದಿದ್ಯಾ? ಈಗೇನು ನನಗೆ ಲಂಚ ಕೊಡಕ್ ಬಂದಿದ್ಯಾ ಅಥವಾ ಹೆದರ್ಸೋಕ್ ಬಂದಿದ್ಯಾ? ಛೇ, ಹಾಗೇನಿಲ್ವಲ್ಲ. ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ. ಕಂಪ್ಲೇಂಟ್? ಯಾರ ಮೇಲೆ? ನನ್ನ ಮೇಲೆ. ಮೇಡಮ್, ನಾನು ಬದಲಾಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಅನ್ಯಾಯದ ಪ್ರಪಂಚದಲ್ಲಿ ನನಗೆ ನ್ಯಾಯ ಕೊಡಿಸೋದು ನೀವೇ ಅಂತ ನಿಮ್ಮ ಹತ್ರ ಬಂದಿದ್ದೀನಿ. KGF ಅಲ್ಲಿ ಇಲ್ಲಿಗಲ್ ಮೈನಿಂಗ್ ಮಾಡಿಸ್ತಾ ಇದ್ದೀನಿ. ಒಂದು ಟ್ರಸ್ಟ್ ಹೆಸರಲ್ಲಿ ಮನಿ ಲಾಂಡ್ರಿಂಗ್ ಮಾಡ್ತಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲ್ಸು ಈ ಫೈಲಲ್ಲಿದೆ. ಇದನ್ನ ಇಟ್ಕೊಂಡು ನನ್ನ ಅರೆಸ್ಟ್ ಮಾಡಿಸ್ಬಿಡಿ ಮೇಡಮ್. ಈ ನಿನ್ನ ಫಂಡಿಂದ ನಮ್ಮ ಪಾರ್ಟಿಯಲ್ಲಿರೋ 200 ಮೆಂಬರ್ಸಿಗೆ ದುಡ್ಡು ಹೋಗ್ತಿದೆ ಅಂತ ನನಗೆ ಗೊತ್ತು. ಇಡೀ ಸಿಸ್ಟಮ್ಮೇ ನಿನ್ನ ಸಪೋರ್ಟಿಗಿದೆ, ಅರೆಸ್ಟೇ ಮಾಡೋಕ್ಕಾಗಲ್ಲ ಅನ್ನೋ ಅಹಂಕಾರ ಅಲ್ವಾ ನಿನಗೆ? ಎಸ್, ಅಫ್ಕೋರ್ಸ್. ಐ ಸೆಡ್ ಯು ನೋ ಮೇಡಮ್, ಅನ್ಯಾಯದ ಪ್ರಪಂಚ. ನಿಮಗೆ ಒಳ್ಳೇದು ಮಾಡೋಕ್ಕೂ ಬಿಡಲ್ಲ, ನನ್ನನ್ನು ಒಳ್ಳೆಯವನಾಗಕ್ಕೂ ಬಿಡಲ್ಲ. ನಿನ್ನಂಥವ್ರನ್ನ ನೋಡ್ತಾ ಇದ್ರೆ ಗನ್ ತಗೊಂಡು ಹಾಗೆ ಹನೆ ಒಳಗಡೆ ಬುಲೆಟ್ ಇಳಿಸ್ಬೇಕು ಅನ್ಸುತ್ತೆ ಮೇಡಮ್, ಆದರೆ ಆಗಲ್ಲ. ಯಾಕೆ ಹೇಳಿ? ರೂಲ್ಸ್, ರೆಗ್ಯುಲೇಷನ್ಸ್, ಎಲೆಕ್ಷನ್ಸ್, ಜನ, ಡೆಮೋಗ್ರಫಿ. ಈ ಡೆಮೋಗ್ರಫಿನೇ ಒಂದು ದೊಡ್ಡ ಸುಳ್ಳು ಮೇಡಮ್. ಯಾರಿಗೆ ಬೇಕು ಮೇಡಮ್ ಡೆಮೋಗ್ರಫಿ? ಜನಗಳಿಗೆ ಬೇಕಾಗಿರೋದು ರೋಟಿ, ಕಪಡ ಅವ್ರ ಮಕಾನ್. ನನ್ನಂಥ ಕ್ರಿಮಿನಲ್ನ ಹೊಡಿಬೇಕು ಅಂತಂದ್ರೆ ಸಿಸ್ಟಮಿಂದ ಆಚೆ ಬಂದು ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ನನ್ನಂಥ ಕ್ರಿಮಿನಲ್ ಥರ ಯೋಚನೆ ಮಾಡಿದ್ರೆ 2 ನಿಮಿಷಕ್ಕೆ ದೀಪ ಆರೋಕ್ಕೂ ಮುಂಚೆ ತುಂಬ ಜೋರಾಗಿ ಉರಿಯುತ್ತಂತೆ. ಕೇಳಿದ್ದೀನಿ ನೀನೊಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ, ಅದಕ್ಕೆ ಹುಷಾರಾಗಿದ್ಯಾ. ಆದರೆ ನೀನೊಬ್ಬ ಕ್ರಿಮಿನಲ್. ಆದರೆ ನೀನೊಂದಿನ ಎಡವುತ್ತೀಯ, ಆಗ ನಿನ್ನಿಂದ ಎಲ್ಲನೂ ಕಸ್ಕೊಂತೀನಿ. ನಿನ್ನ ಜನ, ನಿನ್ನ ಚಿನ್ನ, ನಿನ್ನ KGF, ನಿನ್ನ ಹೆಸರು ಮತ್ತೆ ನಿನ್ನೆಲ್ಲ ಆಸೆ. ಇದು ನನ್ನ ಎಚ್ಚರಿಕೆ ಮಾತಲ್ಲ, ಇದು ನನ್ನ ಶಪಥ. ಇಟ್ಸ್ ಮೈ ಪ್ರಾಮಿಸ್. ದೇರ್ ವಿಲ್ ಬಿ ನೋ ಮೋರ್ ಟಾಲರೆನ್ಸ್. ನನ್ನ ಹತ್ರನೂ ಪಡೆಗಳಿವೆ. ಅವುಗಳನ್ನ ನಾವು ನೇವಿ, ಆರ್ಮಿ, ಏರ್ಫೋರ್ಸ್ ಅಂತ ಕರಿತೀವಿ. ಗುಸ್ಕೆ ಮಾರಂಗೆ ನುಗ್ಗಿ ಹೊಡಿತೀವಿ. ನಾನು ಸಾಮಾನ್ಯವಾಗಿ ಯುದ್ಧನ ತಪ್ಸಕ್ಕೆ ಪ್ರಯತ್ನ ಪಡ್ತೀನಿ. ಆಗಿಲ್ಲ ಅಂದರೆ ಗೆದ್ದೇ ಗೆಲ್ತೀನಿ. ನಾನು ಸಾಮಾನ್ಯವಾಗಿ ಯುದ್ಧ ಶುರು ಮಾಡೋದಿಲ್ಲ. ಒಂದು ವೇಳೆ ಮಾಡಿದೆ ಅಂದರೆ ಗೆಲ್ಲೋವರೆಗೂ ಬಿಡೋದಿಲ್ಲ. ನಂದೊಂದು ಫೋಟೋ ಇಲ್ಲ ಅಂತ ನಿಮ್ಮವ್ರು ತಡ್ಕಾಡ್ತಾ ಇದ್ರು. ಸೂಟು ಬುಟ್ಟು ಚೆನ್ನಾಗಿದೆ ಅಲ್ವಾ? ಫೋಟೋ ತಕ್ಕೊಳ್ಳೋಕೆ ಹೇಳಿ. Got it. ರಾಕಿ ಬಾಯಾಗೆ ನಮ್ಮ ಸೀತಾರಾಮ ಅಶೋಕ್, ಮಲ್ಟಿ ಟ್ಯಾಲೆಂಟೆಡ್ ಅಶೋಕ್. ಅದೆಲ್ಲ ತಪ್ಪಾಗ ಬರಲಿ, ಚಪ್ಪಳ ಅಶೋಕ್ಗೆ. ಈಗ ನಮ್ಮ ಅಶೋಕ್ ಜೊತೆ ವರ್ಷ ಅವರ ಅಭಿನಯ ತರುಣ್ ಅವ್ರಿಗೆ ಹೇಗೆ ಅನ್ಸ್ತು ಅಂತ ಕೇಳೋಣ. ತರುಣ್ ಅವರೇ. ಹಾಯ್ ಅಶೋಕ್, ವೆಲ್ಕಮ್ ಅಗೇನ್ ಟು ಮಹಾನಟಿ. ಸೊ ಥ್ಯಾಂಕ್ ಯು ಅಗೇನ್ ಫಾರ್ ಕಮಿಂಗ್. ಅಂಡ್ ವರ್ಷ, ನಮಸ್ಕಾರ. ನಮಸ್ತೆ ನಮಸ್ತೆ. ಒಳ್ಳೆ ಸೀನ್ ಸಿಕ್ಕಿದೆ ನಿಮಗೆ. ನೀವು ಶುರು ಮಾಡಿ ತುಂಬಾ ಚೆನ್ನಾಗಿತ್ತು. ಆ ಇಂಗ್ಲಿಷ್ ಮೇಲೆ ನಿಮ್ಮ ಕಮಾಂಡ್ ಆಗಿರ್ಬೋದು, ನೀವು ಮಾತಾಡ್ತಿದ್ದ ಭಾಷೆ ಆಗಿರ್ಬೋದು, ಎವ್ರಿಥಿಂಗ್ ವೆರಿ ವೆಲ್. ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅದ್ರ ಮೇಲೆ ಒಂದು ಹಿಡ್ತಾ ಇತ್ತು ನಿಮಗೆ. ನನಗೆ ಒಂದೇ ಒಂದು ಚಿಕ್ಕದೇನು ಅನಿಸ್ತು ಅಂದ್ರೆ ಎಫರ್ಟೇ ನೀವು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀರಾ ಅಂತ ಅನಿಸ್ತಾ ಇತ್ತು. ಅಷ್ಟು ಅವಶ್ಯಕತೆ ಇಲ್ಲ. ಸಿನಿಮಾ ಅಂತ ಬಂದಾಗ ನೀವು ಕಂಟ್ರೋಲ್ಡಲ್ಲಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಬೋದು. ಎರಡನೇದು ಚಿಕ್ಕದು ಅವ್ರೇನೋ ಒಂದು ಗ್ಲೋಬ್ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ನೀವೊಂದು ಆಪರ್ಚುನಿಟಿ ನೋಡಿ ನಾನು ಏನು ಮಾಡ್ಬೋದು ಅಂದ್ರೆ ಅದು ವೆಯ್ಟ್ ಸಿಕ್ತು ನಿಮ್ಮ ಹತ್ರ ಅಲ್ವಾ? ಆ ವೆಯ್ಟ್ ತಗೊಂಡು ಏನು ಮಾಡಿದ್ರಿ ನೀವು? ಅದನ್ನ ಕೈಯಲ್ಲಿ ಹಿಂಗೆ ಹಾಕೊಂಡು ಮಾಡಿದ್ವಿ. ದಟ್ ಈಸ್ ನಾಟ್ ಅ ಸ್ಟೇಚರ್ ಫಾರ್ ಅ ಪ್ರೈಮ್ ಮಿನಿಸ್ಟರ್. ಅವ್ರು ಮಾಡಬಾರ್ದು ಅದನ್ನ. ಎಸ್, ಇಫ್ ಯು ವಾಂಟ್ ಟು ಟ್ರಿಗರ್ ಹಿಮ್, ನೀವು ಅದನ್ನ ಅಲ್ಲೇ ಇಟ್ಕೊಂಡು ನೀವು ಪ್ಲೇ ಮಾಡಬೇಕು.
ಸೊ ನೀವು ಎಷ್ಟು ಕಂಟ್ರೋಲ್ಡಲ್ಲಿ ಇರ್ತೀರೋ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದು ಲೈನ್ಸ್ ಯು ಶುಡ್ ನೋ, ನಿಮ್ಮ ಲೈನ್ಸಲ್ಲಿ ಎಲ್ಲಿ ನನಗೆ ಪಂಚಸ್ ಇದೆ, ನಾನು ಎಲ್ಲಿ ಅದನ್ನು ಹೈಲೈಟ್ ಮಾಡ್ಕೋಬೋದು ಅಂತ. ಫಾರ್ ಎಕ್ಸಾಂಪಲ್ ಅದೊಂದು ಬ್ಯೂಟಿಫುಲ್ ಲೈನ್ ಇದೆ, ನೀವೇನು ಹೇಳ್ತೀರಾ, ನಾನೆಲ್ಲ ಕಿತ್ಕೋತೀನಿ, ನಿನ್ನ ಜನ, ನಿನ್ನ ದುಡ್ಡು ಅದೆಲ್ಲ ಹೇಳ್ಕೊಂಡು, ನಿನ್ನ ಹಣ, ನಿನ್ನ ಜನ, ನಿನ್ನ ಚಿನ್ನ, ನಿನ್ನ KGF, ಅವನು ಪ್ರೈಡೇ KGF ಅವನು. ನಿನ್ನ ಹಣ, ನಿನ್ನ ಚಿನ್ನ, ನಿನ್ನ ಜನ, ನಿನ್ನೆಲ್ಲ ಆಸ್ತಿ, ನಿನ್ನ KGF ಅಂತಂದಾಗ ಏನಾಗುತ್ತೆ, ಅಲ್ಲಿಗೆ ಒಂದೊಂದು ರೀ ರೆಕಾರ್ಡಿಂಗ್ ಏನೋ ಒಂದು ಸಿಗುತ್ತೆ ನಮಗೆ ಆಸ್ ಅ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಒಂದು ಆಕ್ಟರ್ನ ಎನ್ಹಾನ್ಸ್ ಮಾಡೋದಕ್ಕೆ ಒಂದು ವಾವ್ ಸಿಗುತ್ತೆ ಅಲ್ಲಿ. ಅದರ್ಸ್ ಯು ಡಿಡ್ ವೆರಿ ವೆಲ್. ಆಲ್ ಜಸ್ಟ್ ಸ್ಮಾಲ್ ಕರೆಕ್ಷನ್ಸ್ ಫಾರ್ ಯು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಶೋಕ್ ಅವರೇ. ನಿಜವಾಗ್ಲೂ ನೀವು ಬಂದಾಗೆಲ್ಲ ಪರ್ಫಾರ್ಮ್ ಮಾಡ್ತೀರಾ, ನಮ್ಮ ಆಕ್ಟರ್ಸ್ಗೆ ಸಪೋರ್ಟ್ ಮಾಡ್ತೀರಾ, ಸ್ವಲ್ಪ ಲಕ್ಕು ತಂದ್ಕೊಟ್ಟು ಹೋಗ್ತೀರಾ. ನಿಮ್ಮ ಕರಿಯರಲ್ಲೂ ನಿಮ್ಮ ಜೀವನದಲ್ಲೂ ಇನ್ನಷ್ಟು ಮತ್ತಷ್ಟು ಲಕ್ ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ನಮ್ಮ ಕಡೆಯಿಂದ ಈ ಒಂದು ಪ್ರೀತಿಯ ಕಿರು ಕಾಣಿಕೆ. ಓಕೆ, ವರ್ಷ ಅವರ ಈ ಪ್ರಯತ್ನಕ್ಕೆ ತರುಣ್ ಅವರೇ ಸ್ಟಾರ್ ರೇಟಿಂಗ್ 4 stars. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್ 4 stars. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 3.5. 3.5. 3.5. ವರ್ಷ, ನೀವು ಡೈಲಾಗಲ್ಲಿ ಹೇಳ್ತೀರಾ ಗೊತ್ತಾ, ನನ್ನ ಹತ್ರ ಆ ಆರ್ಮಿ ಇದೆ, ಈ ಆರ್ಮಿ ಇದೆ ಅಂತ ಹೇಳಿ. ನಿಮ್ಮನ್ನು ಸಪೋರ್ಟ್ ಮಾಡಕ್ಕಂದ್ರೆ ಒಂದು ಆರ್ಮಿ ಬಂದಿದೆಯಾ ಗೊತ್ತೇ ನಿಮಗೆ? ಅವ್ರು ಪರಿಚಯ ಮಾಡ್ಕೊಡಿ ಪ್ಲೀಸ್ ನಮಗೆ. ಉತ್ತರ ಕರ್ನಾಟಕದ ಬಾಂಧವ್ಯ ಅಂತ ಅಂದ್ರೆ, ತನ್ನ ಕಡೆಯಿಂದ ಒಬ್ರು ಬಂದು ಇಲ್ಲಿ ಹೊಸದನ್ನೇನೋ ಪ್ರಯತ್ನ ಪಡ್ತಿದ್ದಾರೆ ಅಂದಾಗ ಅವರಿಗೆ ಬೆಂಗಾವಲಾಗಿ ಇಷ್ಟೋ ಜನ ನಿಲ್ಲೋದಕ್ಕೆ ಬಂದಿದ್ದಾರೆ, ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಇದು ಉತ್ತರ ಕರ್ನಾಟಕದ ಬಾಂಧವ್ಯ ಅಂತಂದ್ರೆ. ಸೊ ವರ್ಷ ಅವ್ರನ್ನ ಸಪೋರ್ಟ್ ಮಾಡಕ್ಕೆ ಅವ್ರ ಊರಿನ ಮಂದಿ ಬಂದಿದ್ದಾರೆ ಇವತ್ತು. ಮ್ಯಾಮ್, ನನ್ನ ಹೆಸರು ಪೃಥ್ವಿ ಅಂತ ಮ್ಯಾಮ್. ಪೃಥ್ವಿ, ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಪೃಥ್ವಿ? ನನ್ಗೆ ಇವ್ರು ಚಿಕ್ಕಿ ಆಗ್ಬೇಕು ಮ್ಯಾಮ್. ಇವ್ರ ಬಗ್ಗೆ ಮಾತಾಡೋ ಅಷ್ಟೇನು ದೊಡ್ಡವಳಾಗಿಲ್ಲ, ಆದ್ರೂ 2 ಮಾತು ಹೇಳ್ತೀನಿ. ನಾನು ಇವತ್ತು ಲೈಫ್ ಒಳಗೆ ಏನೋ ಅದಿನಂದ್ರೆ ಅದು ಇಕ್ಕಿಯಿಂದ. ಹೌದಾ? ಹೇಗೆ? ನನಗೆ ಎಜುಕೇಶನ್ ಬೇಡ ಅಂತ ಮನೆಗೆ ಬರೋ ಹುಡುಗಿನ ಇನ್ಸ್ಪಿರೇಷನ್ ಕೊಟ್ಟು, ಇಲ್ಲ ಮಗು ಎಜುಕೇಶನ್ ಭಾಳ ಇಂಪಾರ್ಟೆಂಟ್ ಲೈಫ್ ಒಳಗೆ, ನೀನು ನನ್ನಂಗೆ ಆಗಬೇಕು, ನಿನ್ನ ಕಡೆ ಅದ ಆ ಟ್ಯಾಲೆಂಟ್ ಮಾಡ್ತಿ, ಈ ಎಲ್ಲ ಮಾತುಗಳು ಹೇಳಿ ನನ್ನ ಲೈಫ್ ಒಳಗೆ ಸೆಟಲ್ ಮಾಡಿದಕ್ಕೆ ಆಕಿ ನಾ ಯಾವತ್ತೂ ಸಪೋರ್ಟ್ ಮಾಡ್ತೀನಿ. ನಮ್ಮ ಜನ ಯಾವತ್ತೂ ಆಕಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಾವು ಚಿಕ್ಕೋಡಿ ತಾಲೂಕ ದೇಸಾಯಿ ಇಂಗಡಿಯ ತೋರು ಬರ್ತೈತ್ರಿ, ಅಲ್ಲಿಂದ ನಾವು ಇಲ್ಲಿ ಬಂದೇವ್ರಿ. ಮತ್ತು ನಮ್ಮ ಊರ ಹೆಸರು ಇಡೀ ಬೆಂಗಳೂರು, ನಮ್ಮ ರಾಜ್ಯದ ದೇಶದ ವರ್ಷ ಮಾಡಿದಾಳ್ರಿ. ಅದೊಂದು ನಮ್ಮ ಊರಿಗೆ ಹೆಮ್ಮೆ ಐತ್ರಿ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್ ಅಂಡ್ ಜೈ ಉತ್ತರ ಕರ್ನಾಟಕ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಇಲ್ಲಿಂದ ಬೀಳ್ಕೊಡ್ತಾ ಇದ್ದೀನಿ. ಒಂದು ಫೋಟೋ. ಸ್ವಾಗತಿಸಿ ಆಕ್ಷನ್ ಕ್ವೀನ್ ಮೈಸೂರಿನ ತನಿಷ್ಕಾ. ತನಿಷ್ಕಾ, ಏನ್ ಜಿಮ್ಮಿಂದ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದೆ ವರ್ಕೌಟ್ ಮುಗಿಸಿ? ಹೌದು, ಇವಾಗ ನಮ್ಮ ಹುಡುಗನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಓ, ಸಿಚುವೇಶನ್ ಅದೇನಾ? ನಿಮ್ಮ ಹುಡುಗನ ಮೀಟ್ ಮಾಡಕ್ ಹೋಗ್ತಿದ್ದೀರಾ? ಹೌದು. ಗುಡ್ ಲಕ್. ರಾಕೆಟ್ ಬೇಬ್ಸ್, ರಾಕೆಟ್. ಗುಡ್ ಲಕ್. ಆಕ್ಷನ್. ಬೆಳಗಿಂದ ಎಲ್ಲ ಬಾಲು ಬೀಳ್ತಾ ಇತ್ತು, ಯಾಕೋ ಬಾಲೇ ಬೀಳ್ತಿಲ್ವಲ್ಲ? ಹಾಯ್ ದಿವ್ಯಾ. ಹಾಯ್. ಲುಕಿಂಗ್ ಸೋ ಟಯರ್ಡ್. ಇವಾಗ ಜಸ್ಟ್ ಜಾಗಿಂಗ್ ಮುಗಿಸ್ಕೊಂಡ್ ಬಂದೆ. ಡೈಲಿ ರೊಟೀನ್ ಅಲ್ವಾ? ಗೊತ್ತು ನಿನ್ನ ಫಿಟ್ನೆಸ್ ಫ್ರೀಕ್ ಅಂತ. ಕಮ್, ಲೆಟ್ಸ್ ಪ್ಲೇ ಗೇಮ್. ಓಕೆ, ಲೆಟ್ಸ್ ಪ್ಲೇ. Oh shit! Yeah, it's okay, leave it. ಸಕ್ಕತ್ತಾಗಿ. Let's have a break. Sit. ಸಿಕ್ಕಾಬಿಡ ಸುಸ್ತಾಗಿದೆ. Water? ಯಾ ಮ್ಯಾನ್, ಥ್ಯಾಂಕ್ ಯು.
ಕಾಲೇಜಿಗೆ ಹೋಗ್ತಿದ್ಯಾ ಅಥವಾ ಹಾಸ್ಟೆಲ್ಗ? ಇಲ್ಲ, ಕ್ಲಾಸ್ ಏನೂ ಇಲ್ಲ. ಹಾಗಿದ್ರೆ ನಾನು ಡ್ರಾಪ್ ಮಾಡ್ಲಾ? ಬೇಡ. ಯಾಕೊಂಥರ ಮೂಡ್ ಚೇಂಜ್ ಆಗಿರೋ ಹಾಗಿದೆ? ನನಗೆ ಮಾಡ್ತಿರೋದು ಇಷ್ಟ ಆಗ್ತಿಲ್ಲ. ಏನು ಮುಖ ಹೊರ್ಸ್ಕೊಳ್ತಾ ಇರೋದಾ? ಅಲ್ಲ, ನೀನು ನೋಡ್ತಾ ಇರೋದು. ನಾನು ನಿನ್ನ ಮುಖ ನೋಡ್ತಾ ಇದ್ದೀನಿ. ನೀನು ನೋಡಿ ನನ್ನ ಮುಖ ಅಲ್ಲ, ನನ್ನ ಸೊಂಟನ. ನೋ, ಸುಳ್ಳು ಹೇಳ್ಬೇಡ. ನೀನು ನೋಡ್ದೋ ಇಲ್ವೋ? ಬೈ ಆಕ್ಸಿಡೆಂಟ್ ನೋಡಿರ್ಬೋದು. ಒಂದ್ಸಲಿ ನೋಡಿದ್ರೆ ಬೈ ಆಕ್ಸಿಡೆಂಟ್ ಅಂತ ಅನ್ಕೋಬಹುದು, ಪದೇ ಪದೇ ನೋಡಿದ್ರೆ ಇಟ್ಸ್ ಇಂಟೆನ್ಷನಲ್. ಅಲ್ಲ ದಿವ್ಯಾ, ನಾನು ನಿನ್ನ ಲವ್ ಮಾಡ್ತಿದ್ದೀನಿ. ಲವ್ವ? ನೀನು ನನ್ನ ಲವ್ ಮಾಡ್ತಿದ್ದೆ ತಾನೆ? ನಾನು ನಿನಗೆ ಹೇಳಿದ್ನಾ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಪ್ರೀತಿ ಅಂದ್ರೆ ನಂಬಿಕೆ, ವಿಶ್ವಾಸ. ಅದು ನಿನಗಿದ್ದಿದ್ರೆ ನೀನು ನನ್ನನ್ನು ಹಾಗೆ ನೋಡ್ತಾ ಇರಲಿಲ್ಲ. ನಿನ್ನಂತವನು ಹೋಗಿ ನಾನು ನಂಬದ್ನಲ್ಲ. ಛೀ. ನೋಡು, ನಾನು ನಿಂತರ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ಹೊರಗೆ ಹೇಳ್ದೆ ಇರೋದಕ್ಕೆ ನನ್ನ ಹತ್ರ ಆಗಲ್ಲ. ಐ ಆಮ್ ನಾಟ್ ಈಗೋಯಿಸ್ಟಿಕ್ ಲೈಕ್ ಯು. ಶಟ್ ಅಪ್, ಜಸ್ಟ್ ಶಟ್ ಅಪ್. ಕೆಟ್ಟು ಬುದ್ಧಿ ಅನ್ನೋದು ನಿನ್ನ ದೃಷ್ಟಿಲಿ ಮಾತ್ರ ಅಲ್ಲ, ನಿನ್ನ ರಕ್ತದಲ್ಲೇ ಇದೆ. ದಿವ್ಯಾ, ನಾನು ಡೋಂಟ್ ಯು ಡೇರ್ ಕಾಲ್ ಮಿ ಲೈಕ್ ದಟ್. ನಿನ್ನನ್ನ ಲವ್ ಮಾಡೋದಿರ್ಲಿ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ದೊಡ್ಡ ತಪ್ಪು. ದಿವ್ಯಾ, ಇವತ್ತಿಂದ ನಾನು ನೀನು ಸ್ಟ್ರೇಂಜರ್ಸ್. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದಿವ್ಯಾ, ದಿವ್ಯಾ ಪ್ಲೀಸ್ ಲಿಸನ್ ಟು ಮೀ. ದಿವ್ಯಾ ಪ್ಲೀಸ್. Got it. ಅವಳ ಓಲವನಗಿ, ಅವಳ ಮೊಗಸಿರಿಗೆ ಅಂದದ. ಎಲ್ಲೋ ಶಶಿ, ಅವೆಯೋ ಬರ್ಲಿ ನಮ್ಮ ಶಶಿಗೆ ಹಾಗೂ ತನಿಷ್ಕಾಗೆ ಒಂದು ದೊಡ್ಡ ಚಪ್ಪಾಳೆ. ಹಾಯ್ ಶಶಿ, ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಶಶಿ, ವೆರಿ ವೆಲ್ ಡನ್. ತುಂಬಾ ಪ್ರೆಸೆಂಟೇಬಲ್ ಆಗಿದ್ದೀರಿ ನೀವು. ಥ್ಯಾಂಕ್ ಯು. ಬಟ್ ಅಗೇನ್ ಇಟ್ಸ್ ಅನ್ ಐಕಾನಿಕ್ ಸೀನ್. ಇದು ವೆರಿ ಈಸಿಲಿ ಮಾಡಿದ್ರಿ ನೀವು. ಅಂಡ್ ತನಿಷ್ಕಾ, ಟುಡೇ ಇಸ್ ಬೆಟರ್ ದೆನ್ ವಾಟ್ ಯು ಡಿಡ್ ಇನ್ ಪ್ರೀವಿಯಸ್ ಆಕ್ಟ್ಸ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್. ಹಾಯ್ ತನಿಷ್ಕಾ. ಶಶಿ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಯು ಆರ್ ಎ ಗುಡ್ ಡ್ಯಾನ್ಸರ್ ಆಲ್ಸೋ. ತನಿಷ್ಕಾ ಸ್ಲೈಟ್ಲಿ ಬೆಟರ್ ಇವತ್ತಿಗೆ. ಅದೇ ಡೈಲಾಗ್ ವರ್ಷನ್ನೇ ಸ್ವಲ್ಪ ನೋಡ್ಕೊಂಡು ನೀವು ಮಾಡಿದ್ರೆ ಯು ಆರ್ ಎ ಗುಡ್ ಪರ್ಫಾರ್ಮರ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನಮ್ಮ ಕಡೆಯಿಂದ ಈ ಒಂದು ಪ್ರೀತಿಯ ಕಿರುಕಾಣಿಕೆ. ತನಿಷ್ಕಾ ಅವರ ಈ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್. ತರುಣ್ ಅವರೇ? 4 stars. 4 stars. ಮ್ಯಾಮ್? 3.5. 3.5. ನಿಶ್ವಿಕಾ? 4. 3.5. Good going, Tanishka. You can do it. Thank you so much. ಥ್ಯಾಂಕ್ ಯು ಸೊ ಮಚ್. ಆಕ್ಟ್ ವಿತ್ ಸ್ಟಾರ್ಸ್ ಸುತ್ತಲ್ಲಿ ಬರ್ತಾ ಇರುವಂತಹ ಮುಂದಿನ ನಟಿ ಬೆಳಗಾವಿಯ ಪ್ರತಿಭೆ ಖುಷಿ. ಏನ್ ಸಿಚುವೇಶನ್ ಸಿಕ್ಕಿದೆ ಖುಷಿ ನಿಮ್ಗೆ? ಅಕ್ಕ, ನ್ಯೂಸ್ ರಿಪೋರ್ಟರ್ ಬಂದ ನಂಗೆ ಇಂಟರ್ವ್ಯೂ ಮಾಡ್ತಾರ. ಯಾರು ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನನಗೂ ಗೊತ್ತಿಲ್ಲ ಅಕ್ಕ. ಯಾರು ಅಂತ ನೋಡೋಣ. ಖುಷಿ ಆಕ್ಚುಲಿ ನಿನಗಿಂತ ಜಾಸ್ತಿ ನಾನು ಇವಾಗ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಗುಡ್ ಲಕ್ ಖುಷಿ, ಮಜಾ ಮಾಡೋ. ಆಕ್ಷನ್. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ಝೀ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ಈ ಪ್ರಶ್ನಾ ಅಖಾಡದಲ್ಲಿ ಇವತ್ತು ಒಬ್ಬ ಸ್ಪೆಷಲ್ ಅತಿಥಿ ಬರೋರಿದ್ದಾರೆ. ಸಿಟಿನಲ್ಲಿ ಒಬ್ಬ ಕ್ರಿಮಿನಲ್ ಆ ಹೆಣ್ಣು ಮಗಳ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಜನ ಪ್ರಶ್ನೆ ಮಾಡ್ತಿದ್ದಾರೆ, ಏನಾಗ್ತಾ ಇದೆ, ಹಾಗಿದ್ರೆ ಲಾ ಅಂಡ್ ಆರ್ಡರ್ ಕಥೆ ಏನು? ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಖಡಕ್ ಪೊಲೀಸ್ ಆಫೀಸರ್ SP ಶಿವಾನಿ ಶಿವಾಜಿರಾವ್ ಇವತ್ತು ಝೀ ನ್ಯೂಸ್ನ ಸ್ಟುಡಿಯೋಗೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಹರ್. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ ಮೇಡಮ್, ಆದರೆ ಹೊರಗಡೆ ವಾತಾವರಣ ಅಷ್ಟೊಂದು ಚೆನ್ನಾಗಿಲ್ಲ. ಕ್ಯಾನ್ ಯು ಇಮ್ಯಾಜಿನ್? ಒಬ್ಬ ಕ್ರಿಮಿನಲ್ ನಿಮ್ಮ ಮೇಲಿರೋ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಆ ಹೆಣ್ಮಗಳ ಮೇಲೆ ಬಾಂಬ್ ಅಟ್ಯಾಕ್ ಮಾಡಿ ಸಾಯಿಸೋಕ್ ನೋಡ್ತಾನೆ. ಆದ್ರೆ SP ಜಾಗದಲ್ಲಿ ಒಬ್ಬ ಮೇಲ್ ಆಫೀಸರ್ ಇದ್ದಿದ್ರೆ
ಈ ಥರದ್ದು ಯಾವುದು ನಡೀತಿರ್ಲಿಲ್ಲ ಅಂತ ನಿಮ್ಗೆ ಅನ್ಸಲ್ವಾ? ಒಂದ್ಸರಿ ನಿಮ್ಮ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಂಡು ನೋಡಿ. ಐನೋ ನನ್ನ ಪ್ರಶ್ನೆ ನಿಮಗೆ ತುಂಬಾ ಕಹಿ ಅನಿಸ್ಬೋದು. ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ ಸರ್, ಇಡೀ ಸಮಾಜ ಒಂದ್ಸಾರಿ ಅವ್ರ ಆತ್ಮವಿಶ್ವಾಸನ ಪ್ರಶ್ನೆ ಮಾಡ್ಕೊಂಡು ನೋಡ್ಬೇಕಾಗಿರೋ ಅವಶ್ಯಕತೆ ಇದೆ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್, ಪಾಲಿಟಿಕ್ಸ್, ನಮ್ಮ ಹೆಣ್ಮಕ್ಳ ಕೆಲಸ ಮಾಡ್ತಿರೋ ಯಾವುದೇ ಕ್ಷೇತ್ರ ಆಗಿರಲಿ, ಯಾಕೆ ಯಾವಾಗಲೂ ಹೆಣ್ಮಕ್ಳ ಅರ್ಹತೆ ಬಗ್ಗೆನೇ ಪ್ರಶ್ನೆ ಮಾಡ್ತೀರಾ? ನೋ ಮೇಡಮ್, ಇದು ಅರ್ಹತೆ ಪ್ರಶ್ನೆ ಅಲ್ವೇ ಅಲ್ಲ. ಎಲ್ಲಾ ಕೆಲಸನ ಹೆಣ್ಮಕ್ಳೇ ಮಾಡ್ತೀವಿ ಅನ್ನೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಮೇಡಮ್? ಸರ್, ಒಂದು ಕಾಲ ಇತ್ತು ಹೆಣ್ಮಕ್ಳು ಓದೋ ಯೋಗ್ಯತೆ ಇಲ್ಲ ಅಂತ. ದುರಾದೃಷ್ಟ ಏನಂದ್ರೆ ಕೆಲವು ಜನ ಈಗಲೂ ಅದನ್ನೇ ನಂಬಿದ್ದಾರೆ. ಈಗ ನಮ್ಮ ಹೆಣ್ಮಕ್ಳು ಗಂಡಿನ ಸಮಾನ ಸರಿಯಾಗಿ ಓದ್ತಿದ್ದಾರೆ. ಹಂಗಂತ ಗಂಡು ಹೆಣ್ಣಿನ ನಡುವೆ ಇರೋ ಸಮಾನತೆ ಒಂದೇ ಇದೆ ಅನ್ಕೊಂಡಿದ್ದೀರಾ? ನಮ್ಮ ಹೆಣ್ಮಕ್ಳ ಬಗ್ಗೆ ಏನ್ ಸರ್ ಗೊತ್ತು ನಿಮ್ಗೆ? ಒಂದ್ ಹೆಣ್ಣು ಸ್ವಲ್ಪ ಷರತ್ ಕೆಳಗ್ ಜಾರಿದ್ರು ಸಹ ಅವಳ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡ್ತೀರಾ. ಅದೇ ಒಂದ್ ಹೆಣ್ಣು ತಾನು ಇಷ್ಟಪಟ್ಟ ಕೆಲಸ ಮಾಡಬೇಕು, ಇಷ್ಟಪಟ್ಟ ಬಟ್ಟೆ ಹಾಕೋಬೇಕಂದ್ರು ಒಂದ್ ಗಂಡಿನ ಪರ್ಮಿಷನ್ ಬೇಕು. ಒಂದ್ ಹೆಣ್ಣಾಗಿ ಹುಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಒಂದ್ ಹೆಣ್ಣಿನ ಕಷ್ಟ ಏನಂತ. ಥ್ಯಾಂಕ್ ಯು. ಐನೋ ಮೇಡಮ್ ಕೂತು ಮಾತಾಡೋದಾಗಿತ್ತು, ಗೊತ್ತಿಲ್ಲ. ಒಂದ್ ಅರ್ಥದಲ್ಲಿ ಅಗ್ರಿ ಟು ಡಿಸ್ಅಗ್ರಿ ಒಪ್ಕೋತೀವಿ, ಆದ್ರೆ ಹಲವಾರು ಚರ್ಚೆಗೆ ಎಡೆ ಮಾಡಿಕೊಡುತ್ತೆ SP ಶಿವಾನಿ ಶಿವಾಜಿರಾವ್ ಅವರ ಹೇಳಿಕೆಗಳು. ಆ ಪ್ರಶ್ನೆಯನ್ನ ನಿಮಗೂ ಬಿಡ್ತೇನೆ, ನಿಮ್ಮ ಅನಿಸಿಕೆಯನ್ನು ಕೂಡ ನಮ್ಗೆ ತಿಳಿಸಿ. ಈ ವಿಶೇಷ ಪ್ರಶ್ನಾ ಅಖಾಡವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಹರೀಶ್ ನಾಗರಾಜು, ಹೋಗಿ ಬರ್ತೀನಿ. ನಮಸ್ಕಾರ. ಇಂಟರ್ವ್ಯೂಗೆ ಹೋಗಿ ಅಲ್ಲಿ ಖಡಕ್ ಆಗಿ ಉತ್ತರ ಕೊಟ್ಟು ಖುಷಿ ಆಂಗ್ರಿ ಯಂಗ್ ವುಮೆನ್ ಆಗಿ ವಾಪಸ್ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್. ಅದು ಯಾರ ಜೊತೆ ಬರ್ತಾ ಇದ್ದಾರೆ? ನಮ್ಮ ಹರೀಶ್ ನಾಗರಾಜ್ ಅವ್ರ ಜೊತೆ ಬರ್ತಿದ್ದಾರೆ. ಬರ್ಲಿ ಚಪ್ಪಾಳೆ. ಒಂದು ಆಂಕರ್ನ ಚೂರು ರೆಸ್ಪೆಕ್ಟ್ ಮಾಡಿದೆ, ಫುಲ್ಲು ಅನ್ರೆಸ್ಪೆಕ್ಟ್ ಮಾಡ್ಬಿಟ್ಟು ಒಂದು ಬಾಯಿ ಹೇಳಿಲ್ಲ, ಥ್ಯಾಂಕ್ ಇಲ್ಲ ಅಂದ್ಬಿಟ್ಟು ಕೋಟ್ ಸರಿ ಮಾಡ್ಕೊಂಡು ಬಂದೇ ಬಿಟ್ಟೆ. ಅವರು ಲೈವಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳಿ ಎಷ್ಟು ವಿಷಯಗಳನ್ನ ಹೇಳಿರ್ತಾರೆ. ಬಟ್ ಆ ಥರ ನಡೆಯುತ್ತಾ ಸರ್? ಆ ಥರ ಕೋಪ ಬಂದು ಎದ್ದವ್ಗೆಲ್ಲ ಹೋಗ್ತಾರಲ್ಲ ಸರ್ ಅವರು? ತುಂಬಾ ಅಪರೂಪ. ಮತ್ತೆ ನಡೆದಿದ್ದ ಉದಾಹರಣೆ ಇದೆ. ಇವಳು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟು ಸರ್ ಹೊರಗೆ ಬಂದ್ಮೇಲೆ ಕಾಲ್ ಬಿದ್ದೀನ್ರಿ. ರೀಲ್ ಮತ್ತೆ ರಿಯಲ್ ತರ. ರೀಲ್ ಅಲ್ಲಿ ಖುಷಿಂಗ್ ಕೋಟ್ ಹಾಕೊಂಡು ಗುಡ್ ಬೈ ಅಂತ ಹೇಳ್ಬಾರ್ದು. ರಿಯಲ್ ಅಲ್ಲಿ ನಾವೆಲ್ಲ ಒಂದು ಅಭಿಮಾನಿಗಳ ಕೇಳೋದು, ಈ ಮಹಾನಟಿ ಇವಾಗ ಏನ್ ಶೂಟಿಂಗ್ ಅಲ್ಲಿ ನಡೀತಾ ಇದೆ ವಿಷಯ ಸೀಸನ್ 2 ಅಲ್ಲಿ, ಆ ತರದ್ ಏನಾದ್ರು ಒಂದು ಬ್ರೇಕಿಂಗ್ ನ್ಯೂಸ್, ಫ್ಲಾಶ್ ನ್ಯೂಸ್, ಒಂದು 4 ವಿಷಯ ಏನಾದ್ರು ಹೇಳ್ಬೋದಾ ಸರ್? ಆಗ್ಬೋದು. ಲೆಟ್ ಮಿ ಟ್ರೈ. ನಮಸ್ಕಾರ, ಇದು ಮಹಾನಟಿ ಸೀಸನ್ 2. ನಾನು ಹರೀಶ್ ನಾಗರಾಜು. ಮಹಾನಟಿ ಸೀಸನ್ 1 ಆದ್ಮೇಲೆ 2 ಯಾವಾಗ ಶುರು ಆಗುತ್ತೆ ಈಗೋ ಆಗೋ ಅಂತಿರ್ಬೇಕಾದ್ರೆ ಈಗ ಆ ಟೈಮ್ ಬಂದೇ ಬಿಡ್ತು ಅನ್ಸುತ್ತೆ. ಸೀಸನ್ 2 ಕರ್ನಾಟಕದ ಮನೆಯ ಮನದ ಮಾತಾಗಿರುವಂತಹ ಜೀ ಟಿವಿಯ ಬಹಳ ಫೇಮಸ್ ಶೋ ಶುರು ಆಗ್ತಾ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಿಶ್ವಿಕಾ. ಹಾಯ್ ಖುಷಿ. ನಮಸ್ತೆ ಹರೀಶ್ ಸರ್. ನಮಸ್ಕಾರ ನಿಶ್ವಿಕಾ ಅವರೇ. ನಿಮ್ ಜೊತೆ ಇಂಟರ್ವ್ಯೂ ಮಾಡಿದ್ದೀನಿ ಅಂಡ್ ಐ ಥಿಂಕ್ ಇಟ್ಸ್ ಅಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತೀರಾ ಪ್ರತಿ ಸಾರಿ ಬಂದಾಗ್ಲೂ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಖುಷಿ, ತುಂಬಾನೇ ಒಂದು ರಿಪಿಟೇಟಿವ್ ರೊಬೋಟಿಕ್ ನೇಚರ್ ಇದೆ ನಿಮ್ಮಲ್ಲಿ. ಅಂದ್ರೆ ನೀವು ಒಂದು ಕ್ಯಾರೆಕ್ಟರ್ನ ನೆನ್ಸ್ಕೊಂಡ್ಬಿಟ್ರೆ ಆ ಒಂದು ಡೈಲಾಗಲ್ಲೂ ಇದೆ, ನೀವು ಅನ್ನೋದು 2-3 ಸತಿ ಬಂದ್ಬಿಟ್ರೆ ಅದು ತುಂಬಾ ಫೇಕ್ ಅನ್ಸುತ್ತೆ. ಒಂದ್ಸತಿ ನೀವೇನು ಹೇಳ್ತೀರಾ ಅದು ಓಕೆ, 2ನೇ ಸತಿನೂ ನೀವು ಅದೇ ಥರದ ಡೈಲಾಗ್ಸ್ ತೊಗೊಳ್ತಾ ಹೋದ್ರೆ ಅದೊಂಥರ ರೊಬೋಟಿಕ್ ಆಗಿಬಿಡುತ್ತೆ. ಇವಾಗ ಒಂದು ಡಿಬೇಟ್ ನಡೀತಾ ಇದೆ ಅಂದ್ರೆ, ಇಲ್ಲ ಸರ್ ಅಲ್ಲ ಏನೋ ಒಂದು ಅಟ್ಲೀಸ್ಟ್ ಯು ಶುಡ್ ಟ್ರೈ ಟು ಸ್ಟಾಪ್ ಹಿಮ್. ಯಾಕಂದ್ರೆ ಅವ್ರು ನಿಮ್ಮನ್ನ ಅಕ್ಯೂಸ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ಎಲ್ಲಾರ ಪರವಾಗಿ ನಿಮ್ಮನ್ನ ಅಕ್ಯೂಸ್ ಮಾಡ್ತಿದ್ದಾರೆ. ಸೊ ನೀವು ಅಲ್ಲೆಲ್ಲೂ ಒಫೆಂಡ್ ಆಗಿಲ್ಲ, ಬರೀ ಡೈಲಾಗ್ ಹೇಳ್ಬೇಕಾದ್ರೆ ಒಫೆಂಡ್ ಆಗ್ತಾ ಇದ್ರಿ. ಸೊ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಈಗ ನಮ್ಮೆಲ್ಲರ ಆಪ್ತ ಮಿತ್ರ ರಮೇಶ್ ಸರ್. ಹಾಯ್ ಹರೀಶ್. ಹಾಯ್, ನಮಸ್ಕಾರ. ಖುಷಿ, ನೀವು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಅಂತ ಬಂದಾಗ ನಿಮ್ಮ ಹ್ಯಾಪಿ ಚಿಯರ್ಫುಲ್ ಇದೆಯಲ್ಲ, ನೀವು ಏನೇ ಸ್ಟ್ರಿಕ್ಟ್ ಆಗಿ ಮಾಡೋ ನಗು ಮಧ್ಯದಲ್ಲಿ ಬರ್ತಾ ಇದೆ. ದಟ್ಸ್ ನಾಟ್, ಅದು ಪ್ರಾಬ್ಲಮೇ ಅಲ್ಲ. ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೋಬಹುದಾಗಿತ್ತು ಅಂತ ನಾ ಹೇಳ್ತಾ ಇರೋದು. ವೇರಿಯೇಷನ್ ಏನಾರು ಕೊಡಕ್ಕಾಗತ್ತಾ ಅಂತ ಟ್ರೈ ಮಾಡಿ ಅಷ್ಟೇ, ಒಂದು ಸಜೆಷನ್. ಅಂಡ್ ಹರೀಶ್ ನನ್ಗೆ ಬಹಳ ಇಷ್ಟ ಆಗೋದು ಅವ್ರಲ್ಲಿರೋ ಉತ್ಸಾಹ. ನನಗೆ ಅಣ್ಣವರು ಹೇಳಿದ್ರು, ನಾನು ನಿಮ್ಗೆ ಹೇಳಿದ್ದೀನಿ, ಇಂಗ್ಲಿಷಲ್ಲಿ ಎಂಥ್ಯೂಸಿಯಾಸಮ್ ಅಂತ ಹೇಳ್ತಾರೆ. ತಿಯೋ ಅಂದ್ರೆ ದೇವ್ರು, ಎಂಥ್ಯೂಸಿಯಾಸಮ್ ಅಂದ್ರೆ ಒಳಗಿರೋ ದೇವ್ರು, ಉತ್ಸಾಹ ಅಂದ್ರೆ ಒಳಗಿರೋ ದೇವ್ರು, ಅದು ಹೊರಗೆ ಬರ್ತದು. ಹಾಗಾಗಿ ಮಾಡೋದನ್ನೆಲ್ಲ ಉತ್ಸಾಹದಿಂದ ಮಾಡಿ. ದಟ್ ಇಸ್ ವಾಟ್ ಯು ಶುಡ್ ಲರ್ನ್ ಫ್ರಮ್ ಹರೀಶ್. ಹರೀಶ್ ಕೀಪ್ ಇಟ್ ಅಪ್ ಹರೀಶ್. ನಿಮ್ಮ ಉತ್ಸಾಹ ಬಹಳ ಇಷ್ಟ ಆಗುತ್ತೆ ನನಗೆ ಹರೀಶ್. ಥ್ಯಾಂಕ್ ಯು. ಐ ಆಮ್ ಸರ್ಪ್ರೈಸ್. ನಾನು ಈವನ್ ಯು 20 ಗಂಟೆ ಕೆಲಸ ಮಾಡ್ತಾರೆ ಸಮ್ ಟೈಮ್ಸ್. ಆ ಲಾಸ್ಟ್ ಶಾಟ್ ಅಲ್ಲೂ ಅದೇ ಎನರ್ಜಿ ಇರುತ್ತೆ, ಅದೇ ಉತ್ಸಾಹ ಇರುತ್ತೆ. ಪ್ಲೀಸ್ ಕ್ಯಾಪ್ಚರ್ ದಟ್. ಮಹಾನಟಿಗೆ ಅದು ಬಹಳ ಬಹಳ ಮುಖ್ಯ.
ನಿಮ್ಮ ನ್ಯೂಸ್ಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಸರ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಬೆಸ್ಟ್ ವಿಶಸ್ ಸರ್. ಬೆಸ್ಟ್ ವಿಶಸ್. ನಮ್ಮ ಕಡೆಯಿಂದ ನಿಮಗಾಗಿ ಒಂದು ಪ್ರೀತಿಯ ಉಡುಗೊರೆ ಸರ್. ಈಗ ತರುಣ್ ಅವರೇ 3 stars. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್ 3 stars. ಯಶ್ವಿಕಾ 3.5. 3.5. ಥ್ಯಾಂಕ್ ಯು ಮ್ಯಾಮ್. 3.5. Hope for the best. Good luck, ಖುಷಿ. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿ ಸೀಸನ್ 2 ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ಇದು ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ ಸೀಸನ್ 2 ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಮಿಥು ಟವಲ್ಸ್. ಸ್ಪೆಷಲ್ ಪಾರ್ಟ್ನರ್ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್, ಸ್ಪರ್ಶ್ ಮಸಾಲಾ, ಸುದರ್ಶನ್ ಸಿಲ್ಕ್ ಚಿಕ್ಪೇಟ್ ಮತ್ತು ಮಾರತಹಳ್ಳಿ. ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.